ದಾಂಬತ್ಯವರ ಕೃತಿ 4ನೆಯ ತರಂಗ 187ನೇ ವಿಷಯಾಂಕದಲ್ಲಿ ಬರುವ 116ನೆಯ ದೋಹ. ಏಕ ಸಮಯ ಹಿ ಖಾನ ಹೈ ಸಾಕ್ಷಿ ಅರ್ವಾಭಾಸ. ಏಕ ಸಮಯ ಹಿ ಖಾನ ಹೈ ಸಾಕ್ಷಿ ಅರ್ವಾಭಾಸ. तू जो चेतन को विषय साक्षी स्वयं प्रकाश. तू जो चेतन को विषय साक्षी ಸ್ವಯಂ ಪ್ರಕಾಶ. ಇದರ ಅರ್ಥ ಏನಂದ್ರೆ, ಯಾವ ಒಂದು ಅಹಂ ವೃತ್ತಿಯೊಳಗ ಸಾಕ್ಷಿ ಮತ್ತು ಚಿದಾಭಾಸ ಇಬ್ಬರು ಒಂದೇ ಕಾಲದಲ್ಲಿಯೇ ಪ್ರತೀತಿ ಆಗ್ತಾರೆ. ಆದ್ರೆ ಎರಡನೆಯವನು ಅಂತಂದ್ರ ಅಂತಃಕರಣ ಸಹಿತನಾದ ಆಭಾಸನು ಸಾಕ್ಷಿ ಚೇತನಕ್ಕ ವಿಷಯನಾಗಿರ್ತಾನ ಮತ್ತು ಸಾಕ್ಷಿಯು ಸ್ವಯಂ ಪ್ರಕಾಶವಾಗಿರುತ್ತದೆ ಹೇಳಿ ಇದರ ಅರ್ಥ. ಇನ್ನ ಸದ್ಗುರುಗಳು ಆಭಾಸವಾದದ ಶ್ರೇಷ್ಠತೆಯನ್ನ ನಮ್ಗೆಲ್ಲ ತಿಳಿಸ್ಕೊಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೀವಿ. ಸಾಗರದಲ್ಲಿಯ ಈ ಆಭಾಸ ಶ್ರೇಷ್ಠತ್ವದ ಬಗ್ಗೆ ಮುಕ್ತಾಯದಲ್ಲಿ ಆಭಾಸ ಶ್ರೇಷ್ಠತ್ವದ ಬಗ್ಗೆ ಇವತ್ತಿನಿಂದ ಪ್ರಮಾತ ಮೊದಲಾದ 4 ಚೇತನಗಳ ಸ್ವರೂಪವನ್ನು ಗುರುಗಳು ನಮಗೆಲ್ಲ ಪ್ರಸ್ತುತಪಡುತ್ತಾರೆ. ಆಲಿಸಬೇಕು ಅಂತೇಳಿ ವಿನಂತಿಸ್ಕೊಂಡು 205ನೇ ವಿಷಯಾಂಕ ಹೇಳ್ತಾರೆ. ಅಂತಃಕರಣದಲ್ಲಿ 2 ವಿಧವಾದ ಪ್ರಕಾಶವಿರುತ್ತದೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಿನ್ನೆ ದಿವಸ ಆಭಾಸವಾದದ ಶ್ರೇಷ್ಠತೆಯ ಬಗ್ಗೆ ಹೇಳಿ ಆಯಿತು. ಆಭಾಸ 3.5 ಮಳ ಶರೀರದೊಳಗ 3.5 ಮಳ ಅಂತಃಕರಣ. ಆ ಅಂತಃಕರಣದೊಳಗ 3.5 ಮಳ ಕೂಟಸ್ಥ. ಆ ಕೂಟಸ್ಥ ಏನಾಗ್ತದಪ್ಪ ಅಂದ್ರೆ, ಅಂತಃಕರಣ ಶುದ್ಧ ಇತ್ತು ಅಂತಂದ್ರೆ ಆ ಅಂತಃಕರಣದೊಳಗ ಕೂಟಸ್ಥನ ಪ್ರತಿಬಿಂಬ ಉಂಟಾಗ್ತದೆ, ಆಭಾಸ ಉಂಟಾಗ್ತದೆ. ಪ್ರತಿಬಿಂಬ ಉಂಟಾಗಬೇಕಾದ್ರೆ ಅಂತಃಕರಣ ಹೆಂಗಿರ್ಬೇಕು? ಪ್ರತಿಬಿಂಬ ಉಂಟಾಗಬೇಕಾದ್ರೆ ಅಂತಃಕರಣ ಶುದ್ಧ ಇರ್ಬೇಕು. ನೀರ ಸ್ವಚ್ಛ ಇರಬೇಕು. ನೀರ ಸ್ವಚ್ಛ ಇದ್ರೆ ಪ್ರತಿಬಿಂಬ ಉಂಟಾಗ್ತದೆ. ಅದಕ್ಕೆ ಅದರೊಳಗಿರುವಂತ ಮಲಿನತೆಗಳನ್ನು ಕಳ್ಕೊಂಡು ಸ್ವಚ್ಛ ಆದರೆ ಅದಕ್ಕೆ ಅದರೊಳಗೆ ಉಂಟಾದಂತ ಒಂದು ಪ್ರತಿಬಿಂಬ ಸಹಿತ ಆಭಾಸ ಸಹಿತ ಅಂತಃಕರಣ ಮತ್ತು ಕೂಟಸ್ಥ, ಅವು 3 ಸೇರಿಸಿ ಒಂದು ಜೀವ, ಉನ್ನತ ಮಟ್ಟದ ಜೀವ. ಅದು ಸದ್ಗುರುನಾಥ ಹೇಳಿದ ಮಹಾವಾಕ್ಯಗಳ ವಿಚಾರಗಳನ್ನು ಅನುವಿನಿಂದ ಅರ್ಥ ಮಾಡಿಕೊಳ್ಳಿಕ್ಕೆ ಅಂತ ಒಂದು
ಉನ್ನತ ಮಟ್ಟದ ಜೀವಕ್ಕೆ ಸಾಧ್ಯ ಆದ. ಎಲ್ಲಿ ಅಂತಃಕರಣ ಶುದ್ಧ ಇಲ್ಲ ಅಲ್ಲಿ ಪ್ರತಿಬಿಂಬ ಉಂಟಾಗಂಗಿಲ್ಲ. ಅದು ಒಂದು ಪ್ರತಿಬಿಂಬ ಉಂಟಾಗಲಿಲ್ಲ ಅಂತಂದ್ರೆ ಅಲ್ಲಿ ಶುದ್ಧ ಇಲ್ಲ ಅಂತಷ್ಟೇ. ಅದು ಅವಚ್ಛೇದವಾದದ ರೀತಿ ಅಂತಂದ್ರೆ ಹೆಂಗೋ ಒಂದು ಬದುಕು ಮಾಡ್ಕೊಂಡು ಹೋಗೋದಷ್ಟೇ. ಆಭಾಸವಾದದ ರೀತಿ ಅಂತಂದ್ರೆ ಶುದ್ಧ ಅಂತಃಕರಣಕ್ಕೆ ಸಂಬಂಧಪಟ್ಟಂಥದ್ದು. ಅಲ್ಲಿ ನಿನ್ನೆ ಏನು ಹೇಳಿದ್ದೆ, ಹೇಳಿದ್ದು ಬಿಟ್ಟು ಏನೇನೋ ಮಾತಾಡ್ತೀರಿ. ಸದ್ಭಾವ ಸುಜ್ಞಾನ ಸತ್ಕ್ರಿಯೆ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಅದು ಬಿಟ್ರಿ ನಾ ಮುಂದೆ ಏನು ಹೇಳ್ತೀನಿ ಅದು ಬೇಡ. ಬಟ್ ನಿಮ್ಮದೇ ಒಂದು ಲೋಕ, ನಿಮ್ಮದೇ ಒಂದು ಸ್ಪೀಡು. ವಿಚಾರ ಚಂದ್ರೋದಯ ಅಂತ ಪಾಠ ಕರೋನಾದ ಸಮಯದಲ್ಲಿ ಆರಂಭ ಮಾಡಿದೆವು. 1.5 ವರ್ಷ 2 ವರ್ಷ ಅದನ್ನು ಹೇಳಿ ಮುಂದೆ ಅವರನ್ನೆಲ್ಲ ವಿಚಾರ ಸಾಗರಕ್ಕೆ ಸಿದ್ಧ ಮಾಡಿ ವಿಚಾರ ಸಾಗರಕ್ಕೆ ತಗೊಂಡು ಬರ್ಬೇಕನ್ನೋದ್ರಾಗೆ ದುರ್ಬುದ್ಧಿ ಹುಟ್ಟಾಗಿ ಅವರೇನೋ ಒಂದು ಬೇರೆ ಲಿಂಕ್ ಮಾಡಿ ಬೇರೆ ಪಾಠ ಕೇಳ್ಕೋತ ಹೇಳ್ಕೋತ ಹೋದರು. ಆಮೇಲೆ ಅವ್ರ ಪುಣ್ಯ ಅಷ್ಟೇ ಇತ್ತು, ಅವರು ಹೋದರು. ಅವ್ರಿಗೆ ನಾವೇನು ಮಾಡ್ಲಿಕ್ಕಾಗ್ತದ? ಮತ್ತೆ ಪುಣ್ಯ ಇದ್ದವರು ಒಂದು ಟೀಮ್ ಬತ್ತು ವಿಚಾರ ಸಾಗರ. ವಿಚಾರ ಸಾಗರಕ್ಕೆ ಬಂದ ಮೇಲೆ ವಿಚಾರ ಚಂದ್ರೋದಯದಲ್ಲಿ ಇದ್ದಂಥ ಒಂದಿಷ್ಟು ಮಹನೀಯರು ಇದರೊಳಗೆ ಕಂಟಿನ್ಯೂ ಆದರು, ಹಿರಿಯರು. ನಾವೇನ್ ಮಾಡಿದೆವು, ವಿಚಾರ ಸಾಗರ ಪಾಠ ಹೇಳ್ತಾ ಹೇಳ್ತಾ ವಿಚಾರ ಚಂದ್ರೋದಯದ ಪಾಠ ಕೇಳಲಿಲ್ಲ ಸರಿಯಾಗಿ. ಅಂದ್ರೆ ಇದು ವಿಚಾರ ಸಾಗರ ಸರಿಯಾಗಿ ಅರ್ಥ ಆಗಂಗಿಲ್ಲ. ಅದಕ್ಕೆ ವಿಚಾರ ಚಂದ್ರೋದಯ ಇನ್ನೊಂದು ಸಾರಿ ಕೇಳಲಿ, ಹೇಳಲಿ, ತಿಳ್ಕೊಳ್ಳಿ ಅಂತೇಳಿ ನಾವು ಅವಕಾಶ ಕೊಟ್ಟು ವಿಚಾರ ಸಾಗರಕ್ಕೆ ಅಷ್ಟೊಂದು ಸಮಯ ಕೊಡದೆ ವಿಚಾರ ಚಂದ್ರೋದಯಕ್ಕೆ ಹೆಚ್ಚು ಸಮಯ ಕೊಟ್ಟು ನಿಮಗೆಲ್ಲ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆವು. ಆದರೆ ಯಾರ ಸಲುವಾಗಿ ಇದು ವಿಚಾರ ಚಂದ್ರೋದಯ ಆರಂಭಿಸಿವಿ ಅವರೆಲ್ಲರೂ ಸೇರಿ ವಿಚಾರ ಚಂದ್ರೋದಯದ ವಿಷಯವನ್ನ ಸರಿಯಾಗಿ ಗ್ರಹಣ ಮಾಡಲಿ ಅನ್ನೋ ಉದ್ದೇಶ ಏನಿತ್ತಲ್ಲ ಆ ಉದ್ದೇಶಕ್ಕೆ ಸರಿಯಾಗಿ ನಡ್ಕೊಳ್ಳಿಲ್ಲ. ಏನ್ ಮಾಡಿದ್ರಿ, ಗುರುಗಳು ಫ್ರೀ ಬಿಟ್ಟಾರ ಅಂತಂದ್ರೆ ಎದಕ್ಕೆ ಬಿಟ್ಟಾರ? ಆ ಕಡೆ ಈ ಕಡೆ ಬೇರೆ ಬೇರೆ ಲಿಂಕ್ಗಳು ತಗೊಂಡು ಆ ಕಡೆ ಈ ಕಡೆ ಹೋಗಿ ಕೇಳೋದು, ಅಲ್ಲಿ ನಿಮ್ಮ ಪಾಂಡಿತ್ಯ ಪ್ರದರ್ಶನ ಮಾಡಿ ದೊಡ್ಡ ಹಿರಿಯರ ಅನಿಸ್ಕೊಳ್ಳೋಕೆ ಹೋದ್ರಿ. ವಿಚಾರ ಚಂದ್ರೋದಯ ಗಟ್ಟಿ ಆಗಲಿ ಅಂತ ನಿಮಗೆ ಅವಕಾಶ ಕೊಟ್ಟಿದ್ದು, ಎಲ್ಲ ಕಡೆ ತಿರುಗ್ಲಕ್ಕಲ್ಲ. ತಿರುಗದೇನು ತಪ್ಪಲ್ಲ, ಆದ್ರೆ ಮೊದಲು ನೀವು ಯಾವುದನ್ನ ಹಿಡ್ಕೊಂಡಿರಿ ಅದನ್ನು ಗಟ್ಟಿ ಮಾಡ್ಕೊಂಡು ತಿರುಗ್ರಿ. ನೀವು ಇದನ್ನೂ ಗಟ್ಟಿ ಮಾಡ್ಕೊಳ್ಳಲ್ಲ, ಅಲ್ಲಿ ಹೋಗಿ ಅದನ್ನೂ ಪೂರ ಮಾಡಂಗಿಲ್ಲ. ಅಗಸರ ಕತ್ತಿಗತ್ಲೆ ಅದು ಹಳ್ಳನೂ ಕಾಯಲಿಲ್ಲ ಮನಿನೂ ಕಾಯಲಿಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಜನ ನನ್ನ ಪಾಠ ಚಾಲು ಆದ ಕೂಡಲೇ 15-20 ಮಂದಿ ಬರೋದು. ನಾನಿಲ್ಲ ಅಂತಂದ್ರೆ ಅವ್ರು ಯಾರು ವಿಚಾರ ಚಂದ್ರೋದಯ ಹೇಳ್ತಾರೋ ಅವರೇ 4-5 ಮಂದಿಗೆ ಬಿಟ್ಟು ನೀವು ತಿರುಗ್ಲಕ್ಕೆ ಹೋಗ್ತಿರ್ತೀರಿ. ಯಾರ ಸಲುವಾಗಿ ಇದು ವಿಚಾರ ಚಂದ್ರೋದಯ ಪಾಠ ಚಾಲು ಮಾಡ್ಯಾರ? ನಮ್ಮ ಸಲುವಾಗಿ ಮಾಡ್ಯಾರ. ನಾವು ಗಟ್ಟಿ ಆಗಬೇಕು ಅನ್ನೋಂಥದ್ರ ಸಲುವಾಗಿ ಮಾಡ್ಯಾರ ಅನ್ನೋಂಥ ಉದ್ದೇಶನೇ ಅರ್ಥ ಮಾಡ್ಕೊಳ್ಳಾರ್ದೆ ಆ ವಿಚಾರ ಚಂದ್ರೋದಯ 2ನೇ ಸಾರಿ ಆರಂಭ ಮಾಡಿದ್ದು ಸಹಿತ ಏನ್ ಮಾಡಿದ್ರಿ? ಅಲಕ್ಷ್ಯ ಮಾಡಿದ್ರಿ. ಎಲ್ಲ ನೋಡ್ತಾ ಇದ್ದೀನಿ ನಾನು. ನಿಮ್ಮದು ಏನು ನಿಮ್ಮ ಸ್ವಂತಿಕೆ ಏನು ಆದ ಅದನ್ನ ಪ್ರಕಟ ಮಾಡಲಿಕ್ಕೆ ನೀವು ಮತ್ತೊಂದು ಕಡೆ ಎಲ್ಲಿ ಹೋಗ್ಬೇಡ್ರಿ. ನಿಮ್ಮದೇ ಆದ ಒಂದು ಗೂಗಲ್ ಮೀಟ್ ಲಿಂಕ್ ಚಾಲು ಮಾಡಿಕೊಂಡು ನನಗೆ ಹೇಳ್ರಿ, ನಾನು ಎಲ್ಲ ಕಡೆ ಇಂಥ ಮಹನೀಯರು ಇಂಥ ಪ್ರವಚನ ಮಾಡ್ಲಿಕ್ಕತ್ತಾರ ಅಂತ ನಾನು ಎಲ್ಲ ಕಡೆ ನಿಮ್ಗೆ 10,000 ಮಂದಿಗೆ ಹೋಗ್ತದೆ. ನಿಮ್ಮದು ಹೆಸರು ಕೊಡ್ರಿ, ಅದಕ್ಕೆ ಕೊಡ್ರಿ, ನಿಮ್ಮ ಸ್ವಂತದ್ದು ಮಾಡ್ರಿ. ಇಲ್ಲಿ ನನ್ನ ಹತ್ರ ಕುಂತು ನನ್ನಲ್ಲೇ ನೀವು ಮಾಡ್ಕೊತ ಕೂಡ್ಬೇಡ್ರಿ.
ಮತ್ತ ನನ್ನಂತದೇ ಇನ್ನ ಒಂದು ಕಡೆನೂ ನಡೆದದ. ಅದೇನದ ಎಲ್ಲೆಲ್ಲಿ ಹೋಗಿ ನೀವು ಕೂತು ಕೇಳಿ ಹೇಳಿ ಬಂದ್ರಿ ಅಂದ್ರೆ ಅದು ಎರ್ಕೊಂಡವ್ರ ಬುಡಕ ಡೊಗ್ಗಿದಂಗ. ನೀವು ಸ್ವಂತ ಜಳಕ ಮಾಡ್ರಿ, ನೀವು ಸ್ವಂತ ನೀರು ಕಾಸ್ಕೋರಿ, ನಿಮ್ಮ ಬಕೆಟು ಚಂಬು ತಗೊಂಡು ನಿಮ್ಮದ್ರಲ್ಲೇ ನೀರು ಹಾಕೊಳ್ಳೋದು ಕಲಿರೋ ಅಂತಂದ್ರ ಅದು ಬಿಡೋದು. ಬೇರೆ ಕಡೆ ಹೋಗಿ ಕೂತು ಕೇಳೋದು. ಬರ್ರಿ ಹಿರಿಯರೇ ಪೂಜ್ಯರೇ ಮಹಾತ್ಮರೇ ಅಂದ ಕೂಡ್ಲೇನೆ ಇಟ್ಟಾಗಲಾಗಿ ಅಲ್ಲಿ ಮಾತಾಡ್ಲಕ್ ಹೋಗೋದು. ನಿಮಗೇನು ಬಂತು? ನಿಮ್ಮ ಸ್ವಂತಕ್ಕೆ ಏನದ ಅಲ್ಲಿ? ನಿಮ್ಮ ಸ್ವಂತದ್ದಕ್ಕೆ ಕೊಡ್ರಿ. ನಿಮ್ಮ ಸ್ವಂತಕ್ಕೆ ನಿಮ್ಮದೇ ಆದ ಒಂದು ಇಂಡಿವಿಜುವಲ್ ಐಡೆಂಟಿಟಿ ಬೆಳೆಸ್ಕೋರಿ. ಮುದುಕರಾಗಿ ಸಾಯ್ಲಕ್ಕೆ ಬಂದ್ರು ಬುದ್ಧಿ ಬರಲಿಲ್ಲ ಎಂದು ನಿಮಗೆ ಇಂಡಿವಿಜುವಲ್ ಐಡೆಂಟಿಟಿ ನಿಮ್ಮದೇ ಆದಂಥ ಒಂದು ಬೆಳಕು ಬೀರ್ಬೇಕನ್ನಂಥದ್ದು ನಮ್ಮ ಕಾಳಜಿ ಅದ. ಇದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ. ಮತ್ತ ಇಂಥದ್ದು ಇನ್ನೂ ಒಂದು ಈ ನಮ್ಮ ಇದ್ರೊಳಗೆ ಕೂತು ಕೇಳಿಕೆ ಏನು ನಿಮ್ಗ ಸಂಗ್ರಹ ಮಾಡ್ಕೊಳಕ್ ಅಷ್ಟೇ. ಇದು ಗಟ್ಟಿ ಆಗೋದಕ್ಕೆ ಇದನ್ನು ಗಟ್ಟಿ ಮಾಡ್ಕೊಂಡ ಮೇಲೆ ನಿಮ್ಮದೇ ಆದ ಸ್ವಂತದ್ದು ಇನ್ನೂ ಒಂದು ನಿಮ್ಮದೇ ಮಾಡ್ಕೊಳ್ರಿ. ನಿಮ್ಮದೇ ಒಂದು ಸ್ವಂತದ್ದೇ ಒಂದು ಸಾಧನೆ ಮಾಡಲಿ. ಎಲ್ಲ ಕಡೆ ಶುದ್ಧ ಬ್ರಹ್ಮಪೀಠ ಅಂತ ಏನು ಹೆಸರಿಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಒಂದು ಮನಸ್ಸಿನಾಗ ಧನ್ಯತಾ ಭಾವ ಇದ್ದರೆ ಸಾಕು. ನಿಮ್ಮ ಮನೆ ದೇವರು, ನಿಮ್ಮ ಮನೆ ಗುರುಗಳು, ನಿಮ್ಮೂರ ಗ್ರಾಮ ದೇವತೆ, ನಿಮಗೆ ಬೇಕಾದ ಜನರಿಗೆ ನೀವು ಪ್ರಿಯ ಆಗ್ಬೇಕಾದ್ರೆ ಆ ಒಂದು ನಿಮ್ಮ ಪೀಠಕ್ಕೆ ಏನು ಹೆಸರಿಟ್ಕೋತೀರಿ ಇಟ್ಕೋರಿ. ಎಲ್ಲ ರೀತಿ ಸ್ವಾತಂತ್ರ್ಯ ತಗೊಂಡು ನಮ್ಮನ್ನ ನೆನೆಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ನೀವು ಬೆಳಕಾಗ್ರಿ. ನಿಮ್ಮ ಹೆಸರು ಅಯ್ಯೋ ಪಾಪ ಇಂಥವ್ರಿಗೆ ಹಿಂಗೆ ಆಗಬಾರ್ದಾಗಿತ್ತು ಅಂತೇಳಿ ಏನಾರ ಕಷ್ಟ ಬಂದ್ರೆ ಅವ್ರ ಕುಂತಲ್ಲೇ ನಿಮ್ಮ ಬಗ್ಗೆ ಒಂದು ಅನುಕಂಪ, ನಿಮ್ಮ ಬಗ್ಗೆ ಮಹಾತ್ಮರು ಚಲೋ ಹೇಳ್ತಿದ್ರು ಅನ್ನೋಂಥದ್ದೊಂದು ಹೆಸರು ಮಾಡಿ ಹೋರಿ. ನಿಮ್ಮ ಹೆಸರು ಕೇಳಿದ ಕೂಡ್ಲೇನೆ ಜುಮ್ ಅನ್ಬೇಕು ಅಂತ ಒಂದು ಕೆಲಸ ಮಾಡ್ರಿ ಅಂತ ಹೇಳ್ತಿರ್ತೀವಿ. ಅದು ಬಿಡೋದು ಮತ್ತೆ ಏನದು? ಅದು ಅರ್ಥ ಇಲ್ಲ. ನಿಮ್ಮನ್ನ ನೀವು ಸಮರ್ಪಿಸಿಕೊಳ್ರಿ. ನಿಮ್ಮನ್ನ ನೀವು ಸಮರ್ಪಿಸಿಕೊಂಡು ನಿಮ್ಮನ್ನ ನೀವು ಬೆಳಕು ಮಾಡ್ಕೊಳ್ರಿ, ಬೆಳಕಾಗ್ರಿ. ಮೊದಲ ನೀವು ಬೆಳಕಾಗಿ ನಿಮ್ಮ ಮಾತುಗಳು ಎಲ್ಲ ಕೂಟಸ್ಥನ ಕಿರಣಗಳಾಗಿ ಎಲ್ಲ ಕಡೆ ಹೊರಗೆ ಬರಲಿ. ನಿಮ್ಮೊಳಗೆ ಕೂಟಸ್ಥನ ಅನುಭವ ನಿಮಗಾಗಲಿ ಅಂತ ನಾವು ಹೇಳಿದ್ದು. ಅದು ಎಷ್ಟರ ಮಟ್ಟಿಗೆ ಗ್ರಹಣ ಮಾಡ್ಲಿಕ್ಕತ್ತಿರೋ ಏನಾಗ್ತದೆ? ನಾನು ನಿಮಗೆ ಪಾಠ ಹೇಳಿ ನಾ ಗಟ್ಟಿ ಆಗ್ತೀನಿ. ನಾ ಗಟ್ಟಿಯಾಗಿ ನನ್ನ ಯೂಟ್ಯೂಬ್ ಪಾಠಗಳು ನಾ ರೆಕಾರ್ಡ್ ಮಾಡಿಕೊಂಡು ನನ್ನದೇ ಒಂದು ಏನು ಮಾಡ್ಲಿಕ್ಕತ್ತೀನಿ, ನನ್ನನ್ನು ನೋಡಿ ನೀವು ಒಂದಿಟ್ಟು ನನ್ನಂಗೆ ಆರಿ. ನನಗೇನು ಆನಂದ ಆಗ್ಯದ ಆ ಆನಂದ ನಿಮಗೂ ಆಗಲಿ ಅಂತ. ಸೂತ್ರ ಏನು ಹೇಳ್ತಾರ? ತನುವನ್ನ ಗುರುವಿಗೆ ಅರ್ಪಿಸು, ಮನವನ್ನ ಲಿಂಗಕ್ಕೆ ಅರ್ಪಿಸು. ಏನದರಿ ಅದು ಸೂತ್ರ ಅದ ಇಲ್ಲ? ಸಮಗ್ರ ಶರಣಾಗತಿಯ ಸೂತ್ರ ಏನದ? ಗುರುವಿಗೆ ತನುವನ್ನು, ಲಿಂಗಕ್ಕೆ ಮನವನ್ನ, ಜಂಗಮಕ್ಕೆ ಧನವನ್ನ ಅರ್ಪಿಸು ಅಂತ ಹೇಳೋರೆಲ್ಲ ದನಗಳು ಅಂತ ತಿಳ್ಕೊಂಡ್ಬಿಡ್ರಿ. ಶುದ್ಧ ಬ್ರಹ್ಮ ಪೀಠದ ಇದು ಏನದ? ತಪ್ಪು ತಿಳುವಳಿಕೆ ಇದು. ಜಂಗಮಕ್ಕೆ ಧನವನ್ನು ಅರ್ಪಿಸು ಅನ್ನೋದು ಇದು ಒಂದು ತಪ್ಪು ತಿಳುವಳಿಕೆ. ವಚನ ಸಾಹಿತ್ಯದೊಳಗೆ ಅದು ಎಕಡಿದು ಸೇರಿದ ಏನೋ ಅದು ಶುದ್ಧೀಕರಣ ಆಗ್ಬೇಕಾಗ್ಯದ. ಜಂಗಮಕ್ಕೆ ಧನವನ್ನು ಅರ್ಪಿಸುವುದಂತಂದ್ರೆ ಅದೊಂದು ದೊಡ್ಡ ತಪ್ಪು ತಿಳುವಳಿಕೆ ಆಗ್ಯದ. ಹಂಗಾಗಿ ಸನ್ಯಾಸಿಗಳು ಸಹಿತ ರೊಕ್ಕ ಜಮಾಯಿಸ್ಕೊಳಕ್ ಚಾಲು ಮಾಡ್ಕೊಂಡ್ಬಿಟ್ಟಾರ. ಜಂಗಮರಾಗಿವಿ ಧನವನ್ನು ಸಂಗ್ರಹ ಮಾಡ್ಕೊಂಡ ಅವ ಕೊಟ್ಟವ ಉದ್ಧಾರ ಆಗ್ಯಾನ, ತೋಣ್ಣವ ಸೌಕರ್ಯಾಗಿ ಏನೋ ದೊಡ್ಡ ಮಠ ಕಟ್ಕೊಂಡು ಏನೋ ಮಾಡ್ಕೊಂಡವ. ಇದು ಏನದ? ದನಗಳ ಕೆಲಸ ಇದು, ಪಶುಗಳ ಕೆಲಸ ಇದು, ಜ್ಞಾನಿಗಳ ಕೆಲಸ ಅಲ್ಲದು. ಏನ್ ಹೇಳ್ಬೇಕಂತೀನಿ ಕೇಳಿ. 3.5 ಮೊಳ ಶರೀರ ಅದ ಇಲ್ಲ? 3.5 ಮೊಳ ಶರೀರ ಅದನ್ನ ಯಾರಿಗೆ ಅರ್ಪಿಸ್ಬೇಕಂತ ಹೇಳ್ಯಾರ? ಗುರುವಿಗೆ ಅಂತಂದ್ರೆ ಯಾರು? ನಿಮ್ಮ ಅರಿವೆಂಬ ಗುರು. ವೆರಿ ಗುಡ್. ನಿಮ್ಮ ಅರಿವೆಂಬ ಗುರುವಿಗೆ. ನಿಮ್ಮೊಳಗೆ ಅರಿವದಲ್ಲ, ಅರಿವಿನ ಕಿರಣಗಳಾಗಬೇಕು. ನಿಮ್ಮ ಶರೀರದೊಳಗ
10 ಇಂದ್ರಿಯ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಏನದವಲ್ಲ, ಸೂರ್ಯನ ಕಿರಣಗಳು ಹೆಂಗ ಹೊರಗೆ ಬರ್ತಾವ, ಸೂರ್ಯನ ಶಾಖ ಮತ್ತು ಪ್ರಕಾಶ ತಗೊಂಡು ಹಂಗ ನಿಮ್ಮ ಇಂದ್ರಿಯಗಳ ಕೆಲಸ ಈ ಜಗತ್ತಿನಾಗ ಹೆಂಗಾಗ್ಬೇಕಂತಂದ್ರ ನಿಮ್ಮ ತನುವನ್ನ ಗುರುವಿಗೆ ಅರ್ಪಿಸೋದು. ಗೊತ್ತಾಯ್ತಾ? ಗುರುವಿಗೆ ಅರ್ಪಿಸೋದು ಅಂತಂದ್ರೆ ಏನು? ಗುರುವಿನ ಬಳಿ ಶ್ರವಣ, ಮನನ, ನಿಧಿಧ್ಯಾಸನ, ಅವು ಏನೇನದವ, ಗುರುವಿನಲ್ಲಿ ಸೇವೆ ಏನೇನ್ ಮಾಡ್ಬೇಕು, ಇವೆಲ್ಲ ಮಾಡಿಕೊಂಡು ಗುರುವಿನಲ್ಲಿ ಸಮರ್ಪಣೆ ಮಾಡಿಕೊಂಡು ಏನಾಗಬೇಕಾಗ್ಯದ, ನಿಮ್ಮ ಕರಣಗಳೆಲ್ಲ ಆತ್ಮದ ಕಿರಣಗಳಾಗಬೇಕಾಗ್ಯದ. ನಿಮ್ಮ ಇಂದ್ರಿಯಗಳು, ಕರಣಗಳು ಆತ್ಮದ ನಿಮ್ಮ ಕೂಟಸ್ಥನ ಕಿರಣಗಳಾಗಬೇಕು. ಅದು ಒಂದಾಯ್ತು. ನೀವೆಲ್ಲ ತಿಳ್ಕೊತೀರಿ, ಜ್ಞಾನ ತಿಳ್ಕೊಂಡ್ರಿ, ಅರಿವಿಗೆ ಸ್ಥೂಲ ಶರೀರವನ್ನು ತಂದು ಗುರುವಿನ ಬಳಿ ಕುಳಿತು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಏನಾದ್ರಿ, ನೀವು ಜ್ಞಾನಿಗಳ ಆದ್ರಿ. ನಿಮ್ಮೊಳಗೆ ಜ್ಞಾನ ತುಂಬಿಕೊಂಡ್ರಿ. ತುಂಬಿಕೊಂಡ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು? ಸೆಕೆಂಡ್ ಸ್ಟೆಪ್ಪು, ತನುವನ್ನ ಗುರುವಿಗೆ ಅರ್ಪಿಸಿದ ಮೇಲೆ ಮನವನ್ನ ಲಿಂಗಕ್ಕೆ ಅರ್ಪಿಸ್ಬೇಕಂದ್ರೆ ಮನದ ಕೆಲಸ ಏನದ? ಚಟುವಟಿಕಾಶೀಲ ಅದ, ಆಕ್ಟಿವ್ ಅದ ಅದು. ಹೌದಲ್ರಿ? ಈಗ ತನುವನ್ನ ಗುರುವಿಗೆ ಅಂದ್ರೆ ಅರಿವಿಗೆ ಅರ್ಪಿಸಿದ್ರಿ. ಅರಿವಿಗೆ ಅರ್ಪಿಸಿದ ಮೇಲೆ ಮನವನ್ನ ಲಿಂಗಕ್ಕೆ ಅರ್ಪಿಸೋದಂತಂದ್ರೆ ಆಚಾರ, ಅರಿವು ಮತ್ತು ಆಚಾರ, ಆಕ್ಟಿವಿಟೀಸ್ ಏನು ಮಾಡ್ತೀರಿ ಮನುಷ್ಯನೊಳಗೆ, ಅದ್ರ ಆಕ್ಟಿವಿಟಿ ಚಾಲು ಆಗಬೇಕು. ಅರಿವಿನ ಚಟುವಟಿಕೆಗಳು ನಿಮ್ಗೆ ಆಕ್ಟಿವ್ ಮಾಡೋದು ಯಾವುದು? ಮನಸ್ಸೇ. ಹೌದಾ? ಇಲ್ಲ, ಮನಸ್ಸೇ ಇರ್ಲಿಲ್ಲ ಅಂತಂದ್ರೆ, ಚಟುವಟಿಕೆ ಇಲ್ಲ ಅಂತಂದ್ರೆ ಶರೀರ ಏನು ಅಳ್ಳಾಡ್ತದ ಅಲ್ಲಿ. ಅದಕ್ಕೆ ಆಚಾರ, ಮನವನ್ನ ಲಿಂಗಕ್ಕೆ ಅರ್ಪಿಸುವುದು ಅಂದ್ರೆ ಆಚಾರ. ತನುವನ್ನ ಗುರುವಿಗೆ ಅರ್ಪಿಸೋದು ಅಂತಂದ್ರೆ ಅರಿವು. ಅರಿವು ಆಚಾರ, ಅರಿವು ಆಚಾರ. ಭಕ್ತಿ ಅಂದ ಕೂಡ್ಲೇನೆ ನವವಿಧ ಭಕ್ತಿ, ಅದೇ ಶ್ರವಣ ಭಕ್ತಿ, ಕೀರ್ತನ ಭಕ್ತಿ, ಅಂತ ಭಕ್ತಿ, ಸಖ್ಯ ಭಕ್ತಿ ಅಂತ ಏನೇನೋ ಹೇಳಕ್ ಹೋಗ್ಬಿಡ್ತೀವಲ್ಲ, ಅದು ಎಲ್ಲ ಓಟು ಕಟ್ಟಿ ಮೂಲೆಯಾಗಿಟ್ಟು ಅರಿವು ಪ್ಲಸ್ ಆಚಾರ ಈಸ್ ಈಕ್ವಲ್ ಟು ಭಕ್ತಿ. ಮುಗಿತು. ಇಷ್ಟೇ ತಿಳ್ಕೋಬೇಕು. ಭಕ್ತಿ ಅಂದ್ರೆ ಏನು? ಅರಿವು ಸಂಗ್ರಹ ಮಾಡ್ಕೋಬೇಕು, ಅದನ್ನ ಆಚಾರದಲ್ಲಿ ತರಬೇಕು. ತನುವನ್ನ ಗುರುವಿಗೆ ಅರ್ಪಿಸೋದು ಅಂತಂದ್ರೆ ಅರಿವು ಸ್ವರೂಪರಾಗಬೇಕು. ನೀವು ಆಟೆ ಸ್ವರೂಪರಾದ್ರೆ ಹೆಂಗ, ಅದನ್ನ ನಿಮ್ಮ ಆಚರಣೆಯಲ್ಲಿ ತರಬೇಕು. ನಿಮ್ಮನ್ನು ನೋಡಿದ್ರೆ ಇವರು ಅರಿವಿನ ಮೂರ್ತಿ ಅಂತ ಕಾಣಬೇಕು, ವೇದ ಮೂರ್ತಿ ಅಂತ ಕಾಣಬೇಕು, ಜ್ಞಾನ ಮೂರ್ತಿ ಅಂತ ಕಾಣಬೇಕು. ನಿಮ್ಮ ಮಾತು, ಕೃತಿ, ಆಲೋಚನೆಗಳಲ್ಲಿ ನಿಮ್ಮ ಚಟುವಟಿಕೆಗಳನ್ನು ನೋಡಿದ್ರೆ ಇವರು ಜ್ಞಾನಿಗಳದರ ಅನ್ನಂಗೆ ಕಾಣಬೇಕು. ಜ್ಞಾನಿಗಳು ಒಳಗೆ ಬೇಕಾದಂಗೆ ಇರ್ತಾರ, ಹೊರಗೆ ಅಜ್ಞಾನಿಗತ್ಲೆ ನಡ್ಕೊಂಡ್ರೆ ಅದು ಜ್ಞಾನ ಅಲ್ಲ. ಪಕ್ಕ ಬರ್ಕೊಂಡ್ಬಿಡ್ರಿ. ತನುವನ್ನ ಗುರುವಿಗೆ ಅರ್ಪಿಸುವುದು ಅಂತಂದ್ರೆ ಅರಿವು ಸ್ವರೂಪರಾಗುವುದು. ಅರಿವು ಸ್ವರೂಪರಾಗದಂತಂದ್ರೆ ಏನಾರ ಮಾಡಿದ್ರೆ ಅರಿವು ಸ್ವರೂಪರಾಗಲ್ಲ. ಅರಿವಿನ ಸ್ವರೂಪರ ಸಂಘ ಮಾಡಿದ್ರೆ ಅರಿವು ಸ್ವರೂಪರಾಗ್ತಾರೆ. ಗುರುವಿನ ಸಂಘ, ಅರಿವು ಇದ್ದವ್ರ ಬಲ್ಲಿ ಹೋಗಿ ಅರಿವಿನ, ಇಂಗ್ಲಿಷ್ ಬಲ್ಲವ್ರ ಬಲ್ಲಿ ಹೋಗಿ ಇಂಗ್ಲಿಷ್ ಕಲಿಬೇಕು, ಗಣಿತ ಬಲ್ಲವ್ರ ಬಲ್ಲಿ ಹೋಗಿ ಗಣಿತ ಕಲಿಬೇಕು. ಹಂಗ ಗುರುವಿನ ಬಲ್ಲಿ ಹೋಗಿ ಗುರು ಸ್ವರೂಪರಾಗದೆ ಅರಿವಿನ ಸ್ವರೂಪರ. ಮನವನ್ನ ಲಿಂಗಕ್ಕೆ ಅರ್ಪಿಸುವುದು. 3.5 ಮಳ ಶರೀರದೊಳಗೆ 3.5 ಮಳ ಅಂತಃಕರಣ ಮನಸ್ಸದು. ಅದು ಅಂತಂದ್ರೇನು? ಆಚರಣೆಯಲ್ಲಿ ತರುವುದು. ನಮ್ಮ ಒಳಗ ಅರಿವು ಏನ್ ಸಂಗ್ರಹ ಮಾಡ್ಕೊಂಡಿರಿ, ಜ್ಞಾನ ಏನ್ ಸಂಗ್ರಹ ಮಾಡ್ಕೊಂಡಿರಿ, ಅದನ್ನ ಆಚರಣೆಯಲ್ಲಿ ತರೋದಕ್ಕೆ ಮನವನ್ನ ಲಿಂಗಕ್ಕೆ ಅರ್ಪಿಸುವುದು ಅಂತಾರ. ಮುಂದೆ 3ನೇದ್ದೇನದ? ಆ ಮನಸ್ಸಿನೊಳಗ 3.5 ಮಳ ಅಂತಃಕರಣದೊಳಗೆ ಏನದ? 3.5 ಮಳ ಸ್ಥೂಲ ಶರೀರದಾಗ 3.5 ಮಳ ಅಂತಃಕರಣ ಅದ. 3.5 ಮಳ ಅಂತಃಕರಣದ ಒಳಗೇನದ? ಚೈತನ್ಯ, ಕೂಟಸ್ಥ, ಸಾಕ್ಷಿ, ಬ್ರಹ್ಮ. ಅದಕ್ಕೇನಂದರ?
ಧನ ಧನ ಅಂತಂದ್ರೆ ಅದು ಘನ. ಘನನೇ ಧನ. ರೊಕ್ಕ ಇರ್ಲಿಲ್ಲ ಅಂತಂದ್ರೆ ಏನು ಕೆಲಸ ಹೆಂಗ ನಡೆಯಂಗಿಲ್ಲ, ಹೊರಗೆ ವ್ಯವಹಾರಗಳು. ಹಂಗ ಒಳಗೆ ಕೂಟಸ್ಥ ಎನ್ನುವ ಧನ ಇರ್ಲಿಲ್ಲ ಅಂತಂದ್ರೆ ಏನು ನಡೀತದೆ ನಿಮ್ಮದು? ಒಂದು ಉಸಿರು ಸಹಿತ ಆಡಿಸ್ಲಿಕ್ಕೆ ಆಗಂಗಿಲ್ಲ. ಧನದ ಅರ್ಥ ಇವು 1 ರೂಪಾಯಿ, 2 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ, 500 ರೂಪಾಯಿ ಕಾಯಿನ್ಗಳು ಏನು ನೋಟುಗಳು ಜಮಾಯಿಸ್ಲಕ್ಕತ್ತಾರಲ್ಲ, ಇವರೆಲ್ಲ ಧನಗಳು. ಇವರೆಲ್ಲ ದನಗಳಿಗೆ ವ್ಯಾಪಾರ ನಡೆದಿದ್ದು. ಜಂಗಮಕ್ಕೆ ಧನವನ್ನು ಅರ್ಪಿಸುವುದಂದ್ರೆ ಇವರೆಲ್ಲ ದನಗಳು, ಪಶುಗಳು. ಇವರೆಲ್ಲ ಅದು ಅರ್ಥ ಮಾಡ್ಕೊಳ್ಳಾರ್ದಂತ ಪಶುಗಳು. ಇವರೆಲ್ಲ ಬೆಕ್ಕದವ್ರು ಇರ್ಲಕ್ಕ. ಅವ್ರು ಧನ ಅಂತಂದ್ರೆ ನಿಮ್ಮ ಒಳಗಿರುವ ಆತ್ಮಚೇತನ ಏನದಲ್ಲ, ಅದೇ ಧನ, ಅದೇ ಘನ. ಯಾರ್ದಾರ ತಕರಾರಿತ್ತಂದ್ರೆ ಇವತ್ತೇ ನಮ್ಮ ಸಂಗಟ ಉಲ್ಟ ತೆಕ್ಕಿ ಬಿಡ್ರಿ, ಏನ್ರಿ ಹಿಂಗೆ ಹೇಳ್ತೀರಿ ಅಂತ. ಘನನೇ ಧನ ಆಗ್ಯದ, ಧನನೇ ಘನ ಆಗ್ಯದ ಅಲ್ಲಿ. ಮತ್ತೆ ಕೂಟಸ್ಥನಿಂದಲೇ ತನ್ನ ಸತ್ತಾಸ್ಫೂರ್ತಿ ಎಲ್ಲಾ ವ್ಯವಹಾರಗಳಿಗೆ ಕೊಟ್ಟನಲ್ಲ, ಅದಕ್ಕೆ ಧನ ಅಂದ್ರು. ರೊಕ್ಕನೇ ಎಲ್ಲ ಕಡೆ ಓಡಾಡಿ ನಿಮ್ಮ ವ್ಯವಹಾರಗಳಿಗೆ ಹೆಂಗ ಆಧಾರವಾಗಿ ನಿಂತದ, ಹಂಗ ನಿಮ್ಮ ಕೂಟಸ್ಥನೇ ಎಲ್ಲಾ ಕಡೆ ವ್ಯವಹಾರ ಮಾಡ್ಕೊಂಡು ನಿಂತದ. ಈಗ ತನ್ನ ಸತ್ತಾಸ್ಫೂರ್ತಿಯನ್ನು ಕೊಟ್ಟದ, ಅದಕ್ಕೆ ಧನ ಅಂದ್ರು. ಆ ಧನ ಇರ್ಲಿಲ್ಲ ಅಂತಂದ್ರೆ ಏನು ಮಾಡ್ಲಿಕ್ಕೆ, ಜೇಬ್ನಾಗ ರೊಕ್ಕ ಇರ್ಲಾರ್ದೆ ಹೊರಗೆ ಹೋರಿ ನೋಡಮ್ ಏನ್ ಮಾಡ್ಲಿಕ್ಕೆ ಸಾಧ್ಯ? ಅದು ಏನು ಮಾಡಕ್ಕಾಗ್ಲಿಕ್ಕೆ ಸಾಧ್ಯ. ಮತ್ತೆ ಜೇಬ್ನಾಗ ರೊಕ್ಕ ಇಲ್ಲ ಹೆಂಗ? ನೀವು ರೊಕ್ಕನೇ ಒಯ್ದಿಲ್ಲ, ಏನೇನ ತಗೊಂಬಂದಿರಲ್ಲ, ಹೆಂಗ್ ತಂದಿರಂದ್ರೆ ಉದ್ರಿ ತಂದಿರ್ತೀನಿ, ಮರುದಿನ ಹೋಗಿ ಕೊಡ್ತೀನಪ್ಪ. ಧನ ಕೊಡಬೇಕು, ಇವತ್ತಿಲ್ಲ ನಾಳೆ ಕೊಡಬೇಕು. ಇಟ್ಟೆಲ್ಲ ಹೆಂಗ್ ತಂದಿರಿ, ನಿಂಬಲ್ಲಿ ರೊಕ್ಕನೇ ಇದ್ದಿದ್ದಿಲ್ಲ ಅಂತಾರ. ವಾದೇವಪ್ಪ ಕೂಂತೆವು, ಮಾತಾಡ್ಲಿಕ್ಕತ್ತಿದ್ದೆವು, ಏನೋ ವಸ್ತುಗಳು ಚಲೋ ಅನ್ಸಿದ್ವು, ನಮಗೊಂದಿಟ್ಟು ಕೊಡಪ್ಪ, ನಾಳೆ ರೊಕ್ಕ ಕೊಡ್ತೀನಿ. ಕೊಡಬೇಕದು ಧನ. ಹಂಗ ಈ ಧನ ಇರಲಿಲ್ಲ ಅಂದ್ರೆ ಲೌಕಿಕ ವ್ಯವಹಾರಗಳು ಹೆಂಗ ನಡೆಯಂಗಿಲ್ಲೋ, ಅದೇ ರೀತಿ ಈ ಜೈವಿಕ ವ್ಯವಹಾರಗಳು, ಆಧ್ಯಾತ್ಮಿಕ ಸಾಧನೆಗಳು, ಲೌಕಿಕ ಸಾಧನೆಗಳು ಇವೆಲ್ಲ ಮಾಡ್ಬೇಕಾದ್ರೆ ನಿಮ್ಮ ಆಲ್ಮರಿಯನ್ ರೊಕ್ಕ ಯಾವುದಕ್ಕೂ ಕೆಲಸಕ್ಕೆ ಬರಂಗಿಲ್ಲ. ನಿಮ್ಮ ಒಳಗಿನ ಕೂಟಸ್ಥ ಇದ್ರೆ ಮಾತ್ರ ಆ ಆಲ್ಮರಿಯನ್ ರೊಕ್ಕ ನಿಮಗೂ ಉಪಯೋಗ ಆಗ್ತದೆ. ನಿಮ್ಮ ಒಳಗಿಂದ ಘನ ಇರಲಿಲ್ಲ ಅಂತಂದ್ರೆ ಆಲ್ಮರಿಯನ್ ಧನ ಏನ್ ಮಾಡ್ತದ್ರಿ? ಎದಕ್ಕೂ ಉಪಯೋಗ ಇಲ್ಲ. ಆಲ್ಮರಿಯಾಗಿನ ಧನಕ್ಕೆ ಬೆಲೆ ಯಾವಾಗ ಬಂದದ? ನಿಮ್ಮೊಳಗಿನ ಕೂಟಸ್ಥ ಇದ್ದದಕ್ಕೆ ಆ ಧನಕ್ಕೆ ಬೆಲೆ ಬಂದದ. ನೀವೇ ಇರಲಿಲ್ಲ ಅಂತಂದ್ರೆ ಆ ಧನ ತಗೊಂಡು ಏನ್ ಮಾಡೋದು? ಘನ ಹೌದಾ ಇಲ್ಲದು? ಕೂಟಸ್ಥ ಚೇತನ ಸಾಕ್ಷಿ ಬ್ರಹ್ಮ ಏನದ ಅದು ಘನ, ಅದೇ ಧನ. ಮತ್ತು ಧನವನ್ನ ಜಂಗಮ ಕರ್ಪಿಸುವುದು ಅಂತಂದ್ರೇನು? ಜಂಗಮ ಅಂತಂದ್ರೆ ಈ ಜಗತ್ತಿನೊಳಗ 84 ಲಕ್ಷ ಜೀವರಾಶಿಗಳು ಚಲಿಸ್ಲಕತ್ತವ. ಬರ್ತವ, 4 ದಿನ ಇರ್ತವ, ಓದ್ತವ, ಬರ್ತವ, 4 ದಿನ ಇರ್ತವ, ಓದ್ತವ. ಅವು ಇದ್ರ ಸಂಗಟ ನಂದನೂ ಒಂದು ಜೀವ ಅಷ್ಟೇ. ಅದ್ರ ಜೊತೆಗೆ ನಾನೇ ಸ್ಪೆಷಲ್ಲು, ಅವೆಲ್ಲ ಬ್ಯಾರೆ ಅಂತೇಳಿ ನಾನು, ನನ್ನಿಂದ, ನನಗಾಗಿ, ನನ್ನಲ್ಲಿ ಅಂತೀನಲ್ಲ, ಅದು ಅಹಂಕಾರ. ಮತ್ತು ನಾನು ಅಂದ್ರೆ ಬೆನ್ನಿಗೆ ನನ್ನದು ಅಂತೊಂದೇನದವ, ಅದು ಮಮಕಾರ. ಇವುಗಳನ್ನ ಕಳ್ಕೊಂಡು ಏನಾಗು, ಈ ಜಗತ್ತಿನೊಳಗೆ 84 ಲಕ್ಷ ಜೀವರಾಶಿಗಳೊಳಗೆ ನಾನು ಒಂದಂತ ತಿಳ್ಕೊಂಡು ಅದರೊಳಗೆ ಸಮರ್ಪಿತನಾಗಪ್ಪ ನೀನು. ಸಮಾವೇಶಗಳು ಅದನ್ನ ಬಿಟ್ಟು ಅವೇ ಬೇರೆ ನಾನೇ ಬೇರೆ ಅಂತೇಳಿ ನಿಂದೆ ಒಂದು ಸ್ಪೆಷಲ್ ಫೀಲಿಂಗ್ ಇಟ್ಕೋಬೇಡ. ಇದೇ ಜಂಗಮಕ್ಕೆ ಅರ್ಪಿಸೋದು ಅಂತಂದ್ರ ನಿಮಗೆ ಏನು ಆತದ ಇನ್ನೊಬ್ಬರಿಗೂ ಅದೇ ಆತದ. ನಿಮಗೆ ಏನು ಬೇಕು ಇನ್ನೊಬ್ಬರಿಗೂ ಅದೇ ಬೇಕು. ನಿಮಗೇನು ಬೇಡ ಇನ್ನೊಬ್ಬರಿಗೂ ಅದೇ ಬೇಡ. ನಿಮ್ಮಂಗೆ ಎಲ್ಲ ಜೀವಿಗಳು ಅದಾವ.
ನಾವೇನ್ ಮಾಡ್ಲಕ್ ಹೋಗ್ತೀವಿ, ನಮಗ್ ಬ್ಯಾಡ್ ಆಗಿದ್ದು ಮಂದಿಗೆ ಕೊಡ್ಲಕ್ ಹೋಗ್ತೀವಿ. ನಿಮಗ್ ಬ್ಯಾಡ್ ಆಗಿದ್ದು ಮಂದಿಗೆ ಕೊಟ್ರ ಅವ್ರಿಗೂ ಬ್ಯಾಡ್ ಆಗಿರ್ತದ. ನಿಮಗ್ ಬೇಕಾಗಿದ್ದು ಯಾರ ಬಲ್ಲೆ ಬಯಸ್ತೀರ, ಅದನ್ನ ನಿಮಗ್ ಬೇಕಾಗಿದ್ದು ಅವರಿಗೂ ಬೇಕಂತ ಇಟ್ಕೊಂಡಿರ್ತಾರ ಅವರು. ನಿಮ್ಮಂಗೆ ಇನ್ನೊಬ್ಬರನ್ನ ತಿಳ್ಕೊಂಡ್ರೆ ಸಾಕು. ತನ್ನಂತೆ ಪರರ ಬಲ್ಲಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಸ್ವಚ್ಛೈತ್ರೆ ತನ್ನು ಮನ ಧನ ಯಾವುದಕ್ಕೆ ಸಮರ್ಪಿಸಬೇಕು, ಹೆಂಗ್ ಸಮರ್ಪಿಸಬೇಕು? ಅರಿವು ಸ್ವರೂಪರಾಗಬೇಕು. ಆ ಅರಿವನ್ನು ಆಚಾರದಲ್ಲಿ ತರಬೇಕು. ಅರಿವು ಪ್ಲಸ್ ಆಚಾರ ಎರಡೂ ಕೂಡಿ ಏನ್ ಮಾಡ್ಬೇಕಾಗ್ಯದ, ಈ ಜಗತ್ತಿನೊಳಗ ನಿಮ್ಮನ್ನ ನೀವು ಸಮರ್ಪಿಸಿಕೊಂಡು ಸಮಸ್ತ ಜೀವಿಗಳಿಗೆ ಲೇಸನ್ನು ಬಯಸುವಂತವ್ರಾಗಬೇಕು. ನಿಮಗಾದ ಅರಿವು ಪ್ಲಸ್ ಆಚಾರ ಇವೆರಡರಿಂದ ನಿಮಗೆ ಭಕ್ತಿ ಉಂಟಾಗಿ ಆ ಭಕ್ತಿಯ ಆನಂದ ನನಗಾಗ್ಯದಲ್ಲ, ಆ ಆನಂದ ಜಗತ್ತಿಗೆ ಆಗ್ಲಿ ಅಂತೇಳಿ ನೀವು ಕಲ್ಯಾಣ ಬಯಸುವಂತವ್ರಾಗಬೇಕು. ಇದನ್ನ ಬಹಳ ಮುಖ್ಯ. ಈ ರೀತಿ ನಾವು ಮಾಡ್ಕೋಬೇಕಾಗ್ಯದ. ಅದಕ್ಕೆ ನೀವೇನು ಬರೀ ಪಾಠ ಹೇಳ್ಕೊತ ಹೋಲಕತ್ತೀರಿ, ಇವರೆಲ್ಲರಿಗೆ ಒಂದು ದೀಕ್ಷೆ ಕೊಟ್ಟು ನಾವು ನಿಮ್ಮ ಗುರುಗಳು, ನೀವು ನಮ್ಮ ಶಿಷ್ಯರ ಕಟ್ಟಿ ಹಾಕ ಕೆಲಸನೇ ನೀವು ಮಾಡಿಲ್ಲ. ಏನದ ಹಂಗ್ ಮಾಡಿದ್ರ? ಒಂದು ಸಾರಿ ನೀವು ದೀಕ್ಷೆ ಕೊಟ್ಟು ನೋಡ್ರಿ, ಅವ್ರು ಮತ್ತೆ ಬೇರೆ ಯಾವ ಗುರುಗಳ ಬಲ್ಲಾರ ಹೋದ್ರ ಇವ್ರು ನಮ್ಮ ಶಿಷ್ಯರದಾರ ನೋಡಪ್ಪ, ನನಗ್ ಕೈ ಕೊಟ್ಟು ನಿನ್ ಬಲ್ಲಿ ಬಂದಾರ, ಮತ್ ನಿನಗ ಯಾವಾಗ ಕೈ ಕೊಡ್ತಾರೆ ಅನ್ನೋ ದೀಕ್ಷೆ ಕೊಟ್ಟಿ ನೋಡವ್ರಿಗೆ ಅಂತೇಳಿ ಒಬ್ರಿಗೊಬ್ರು ಗುರುಗಳ ಅಂತ ಆದವರು ಮಾತಾಡ್ಕೋತಾರಂತ. ಜುಟ್ಟ ಹಿಡಿಯವ್ರು ಇವರೆಲ್ಲ, ತಲೆ ಹಿಡ್ಕರು ದೀಕ್ಷೆ ಕೊಡೋರು. ಅಂತ ದೀಕ್ಷೆ ಬೇಕೇನ್ರಿ? ಶುದ್ಧ ಬ್ರಹ್ಮ ಪೀಠ ಇದು. ಅಂತದಿದು ಅದು ಅದೆಲ್ಲ ಅಜ್ಞಾನದ ದೀಕ್ಷೆ, ಇದು ಜ್ಞಾನದ ದೀಕ್ಷೆ. ಇದು ಹಗ್ಗ ಕಟ್ಟಿ ದನಕ್ಕ ಕರ ಬಿಟ್ಕೊಳ್ಳೋದಲ್ಲ. ಕರ ಬಿಟ್ಕೊಳ್ಳೋ ಟೈಮ್ನೊಳಗ ಅದು ಏನ್ ಮಾಡ್ತದ, ಆಕಳು ತಾನೇ ಬಂದು ನಿಂತು ಹಾಲು ಸುರಿತದ. ಇಂಥ ದೀಕ್ಷೆ ಆಗಬೇಕು. ಪಾಶವಿಲ್ಲದ ಬಂಧನ. ಅದಕ್ಕೆ ಪ್ರಭುದೇವರು ಹೇಳ್ತಾರ, ಕಾಣಬಾರದ ಗುರು. ಕಾಣುವ ಗುರುವಿಗೆ ಬೆನ್ನತ್ತಬೇಡ್ರಿ, ಕಾಣಬಾರದ ಗುರುವಿಗೆ ಬೆನ್ನತ್ತಿರಿ. ಯಾರವ ಕಾಣಬಾರದ ಗುರು? ಕಾಣುವ ಗುರುಗಳಿಗೆ ಬೆನ್ನತ್ತಿದ್ರಿ ಏನ್ ಸಿಗ್ತದ? ಕಾಣಬಾರದ ಗುರುವು ಏನು? ಕಣ್ಣಿಗೆ ಗೋಚರವಾದಡೆ. ಎಂತ ಕಣ್ಣು? ಬರೀ ಈ ಕಣ್ಣಲ್ಲ, ಇಡೀ ಮೈಯೆಲ್ಲ ಕಣ್ಣು. ಇಡೀ ಮೈಯೆಲ್ಲ ಕಣ್ಣು. ಇಡೀ ಟೋಟಲ್ ನೀವೇ ಕಣ್ಣು, ನೀವೇ ಪ್ರಕಾಶ. ಕಾಣಬಾರದ ಗುರು ಕಣ್ಣಿಗೆ ಗೋಚರವಾದಡೆ ಹೇಳಲಿಲ್ಲದ ಕೇಳಲಿಲ್ಲದ ಭಿನ್ನಪ. ಏನು? ನಾನು ಶಿಷ್ಯ, ನಿಂಬಲ್ಲಿ ಶರಣಾಗತನಾಗಿನಿ, ನಮಗ ದೀಕ್ಷೆ ಕೊಡ್ರಿ, ನಮಗ ಉದ್ಧಾರ ಮಾಡ್ರಿ ಅಂತೇಳಿ ಬಂದು ಕಾಲಿಗೆ ಬಿದ್ದು ದೀರ್ಘದಂಡ ನಮಸ್ಕಾರ ಹಾಕಿ, ಹೇಳಪ್ಪ ಶಿಷ್ಯ, ನಾನು ನಿನ್ನ ಗುರು ಅದೀನಿ, ನಾನು ನಿನಗೆ ದೀಕ್ಷೆ ಕೊಡ್ತೀನಿ, ನಾನು ನಿನಗೆ ಮಂತ್ರ ಹೇಳ್ತೀನಿ, ತಲೆ ಮೇಲೆ ಕೈ ಇಟ್ಟು ವೇದ ದೀಕ್ಷೆ ಮಾಡ್ತೀನಿ, ನಿನಗೊಂದು ಲಿಂಗ ಕೊಡ್ತೀನಿ. ಹಿಂಗೆ ಎಲ್ಲ ಮಾಡೋದು ಏನದಪ್ಪ ಅಂತಂದ್ರೆ ಇದು ಜ್ಞಾನದ ಕೆಲಸ ಅಲ್ಲ. ಇದು ಉಪಾಸಕರು ಕರ್ಮಿಗಳು ಮಾಡುವ ಕೆಲಸ, ಜ್ಞಾನಿಗಳು ಮಾಡುವ ಕೆಲಸ ಅಲ್ಲಿದು. ಜ್ಞಾನದ ದೀಕ್ಷೆ ಅಲ್ಲಿದು. ಹೆಂಗದ ಗುರು ಶಿಷ್ಯ? ಇಲ್ಲಿ ನೀವು ನನಗೆ ದೀಕ್ಷೆ ಕೊಡ್ರಿ ಅಂತ ಕೇಳ್ರಿ, ನಾನು ನಿಮಗೆ ದೀಕ್ಷೆ ಕೊಡ್ತೀನಿ, ನಾನು ನಿಮ್ಮ ಗುರು, ನೀವು ನಮ್ಮ ಶಿಷ್ಯ. ಅಂಥದ್ದೇನಾರ ಇಲ್ಲಿ ನಮ್ಮಲ್ಲಿ ಸಂಬಂಧದ ಏನು? ಹೇಳಲಿಲ್ಲದ ಕೇಳಲಿಲ್ಲದ ಭಿನ್ನಪ್ಪ. ನಾನು ದೀಕ್ಷೆ ಕೊಡ್ಲಿಲ್ಲ, ನೀವು ತಗೊಳ್ಳಿಲ್ಲ, ಕೊಡ್ಲಿಲ್ಲ ಅಂತಂದ್ರು ನಾವು ನೀವು ಎಲ್ಲಾರ ಬಿಟ್ಟು ಹೋಗಿವಿ? ಎಲ್ಲಾರ ನಿಮಗ್ ಬಿಟ್ಟು ನಾನು ಎಲ್ಲಿಗಾರ ಹೋಗಿನ? ನನಗ್ ಬಿಟ್ಟು ನೀವೆಲ್ಲರ ಹೋಗಿರ? ನಿಮ್ ಮದಿ ಮಾಡ್ಕೊಂಡದ್ದು ನಿಮ್ಮ ಹೆಂಡ್ರಿ ಇವ್ರೇ ಅಂತ ಹೇಳಕ್ಕೆ ನಿಮ್ಮದು ರಿಜಿಸ್ಟ್ರೇಷನ್ ಆಫೀಸ್ನಾಗ ಹೋಗಿ ಸರ್ಟಿಫಿಕೇಟ್ ಎಷ್ಟ್ ಮಂದಿ ತಗೊಂಡಿರಿ ನೀವು? ನಾಳೆ ನಿಮ್ಮ ಹೆಂಡತಿ ಇವ ನನ್ನ ಗಂಡ ಅಲ್ಲ ಅಂತಂದ್ರೆ ನಿಮ್ಮಲ್ಲಿ ಏನೂ ರೆಕಾರ್ಡ್ ಇಲ್ಲ, ಹೊರಗೆ ಹಾಕಿಬಿಡ್ಬೋದು ನಿಮ್ಮನ್ನು.
ಆದ್ರೂ ಹೆಂಗದ ರೆಕಾರ್ಡ್ ಇಲ್ಲದ ಮದುವೆ. ರೆಕಾರ್ಡ್ ಅದಾವನ್ರಿ ನಿಮ್ಮ ಮದುವೆಗೆಲ್ಲ? ಅವಿನಾಭಾವ ಸಂಬಂಧ. ಹಾ, ರೆಕಾರ್ಡ್ ಇಲ್ಲದ ಮದುವೆ. ಯತ್ನಾಳ ಸಾಬ ಅಪ್ಪು ಹುಟ್ಟಿದ್ರೆ ಏನ್ ಅಪ್ಪು ಹುಟ್ಟಿದ್ರೆ ಯಾರು ಮಕ್ಕಳರ ಅಪ್ಪು ಹುಟ್ಲಾರ್ದು ಎಲ್ಲಾರ ಬಿಟ್ಟು ಎಲ್ಲಾರ ಹೋಲಕತ್ತವೇನು? ಅವ್ರವ್ರ ಮಕ್ಕಳು ಅವ್ರವ್ರ ಅಪ್ಪ ಅವನ ಸಂಗತಿ ಅದಾವ ಇಲ್ಲ? ಅಲ್ಲೇನ್ ರೆಕಾರ್ಡ್ ಅದೇನೇನಾರು ಒಂದು ಅದಕ್ಕೆ ಏನೇನೋ ಮಾತಾಡ್ತಿರ್ತಾರ ವಿಧಾನಸೌಧ ತುಂಬಾ. ಎಲ್ಲ ಕಡೆ ಅವರೇ ಆಗ್ಯಾರ. ಏನ್ ಮಾತು ಏನ್ ಕತ್ತಿನೋ. ಇವ್ರಿಗೆ ದೊಡ್ಡವ್ರತ್ ಮರ್ಯಾದೆ ಕೊಡ್ಬೇಕಂದ್ರೆ ಎಷ್ಟು ಸಮಸ್ಯೆ ಅದ ಏನು. ಇರಲಿ. ಅದೇನಾಯ್ತು, ಕಾಣಬಾರದ ಗುರು ಕಣ್ಣಿಗೆ ಗೋಚರವಾದಡೆ ಹೇಳಲಿಲ್ಲದ ಭಿನ್ನಪ್ಪ. ಏನು ನೀವೇನು ಹೇಳದೇ ಬೇಕಾಗಿಲ್ಲ, ನೀವೇನು ಕೇಳೋದು ಬೇಕಾಗಿಲ್ಲ, ನಾವು ನಿಮಗೇನು ಹೇಳೋದು ಬೇಕಾಗಿಲ್ಲ. ನಿಮ್ಮ ಸಂಬಂಧದ ಬಗ್ಗೆ ಏನೇನು ಹೇಳೋ ಅವಶ್ಯಕತೆ ಇಲ್ಲ, ಅದನ್ನು ಗಟ್ಟಿಗೊಳಿಸಂತ ಅವಶ್ಯಕತೆ ಇಲ್ಲ. ಹಸ್ತ ಮಸ್ತಕ ಮುಟ್ಟಲಿಲ್ಲದ ಸಂಯೋಗ. ಎಂತ ಸಂಯೋಗ ನಮ್ದು ನಿಮ್ದು? ಜ್ಞಾನದ ಸಂಯೋಗ ಹೆಂಗದ? ನಾನು ಎಂದರೆ ನಿಮ್ ತಲೆ ಮೇಲೆ ಕೈ ಇಟ್ಟು ನಾ ಗುರು ನಿಮ್ ಶಿಷ್ಯ ತಂಗೇನಾರ ತಲೆ ಮೇಲೆ ಕೈ ಇಡೋ ಕೆಲಸ ಮಾಡಿ ನಾನು ನಿಮ್ಮನ್ನ ಸನೇಕ ಬರಗೊಟ್ಟಿಲ್ಲ, ನಿಮ್ಮನ್ನ ಮುಟ್ಟೇ ಇಲ್ಲ. ನಾನು ದೂರ ಎದಿರ ಇಲ್ಲ. ಬಾರಪ್ಪ ಶಿಷ್ಯ ಅಂತೇಳಿ ಮುಟ್ಟಲಿಲ್ಲದ ಹಸ್ತಮಸ್ತಕ ಸಂಯೋಗ. ಜ್ಞಾನದ ದೀಕ್ಷೆ ಹೆಂಗಿರ್ತದ? ಲಕ್ಷಣ ಕೊಡ್ಲಕತ್ತಾರ ಇವ್ರು. ಜ್ಞಾನದ ದೀಕ್ಷೆ ಇಂಥದ್ರಾಗ ನಿಷ್ಠೆ ಇರ್ಬೇಕು. ಮತ್ತೇನ್ ಮಾಡ್ತಾರೆ? ತಲೆ ಮೇಲೆ ಕೈ ಇಟ್ಟು ದೀಕ್ಷೆ ಕೊಡಾಗ ಏನ್ ಮಾಡ್ತಾರ? ಹಣಿಗೆ ಏನ್ ಹಚ್ತಾರ ಗುರುಗಳು? ವಿಭೂತಿ ಹಚ್ತಾರಲ್ಲ. ಇಲ್ಲಿ ಜ್ಞಾನ ಅದೇನದ? ಕರ್ಮ ಮತ್ತು ಉಪಾಸನೆಯಲ್ಲಿ ಅವೆಲ್ಲ. ಇಲ್ಲಿ ಎಂತದ? ಹೂಸಲಿಲ್ಲದ ವಿಭೂತಿ. ಹಣಿಗೆ ಹಚ್ಚಲಾರದ ವಿಭೂತಿ ಹಚ್ತೇವೆ. ವಿಭೂತಿ ಅರ್ಥ ಏನು? ಕೆಟ್ಟದ್ದನ್ನು ಸುಟ್ಟಾಕದು. ನಿಮ್ಮಲ್ಲಿರುವ ಅಂತಃಕರಣದಲ್ಲಿ ಇಂದ್ರಿಯಗಳಲ್ಲಿ ಏನೇನದವ, ಈ ಮೋಕ್ಷ ಸಾಧನೆಗೆ ಅಡ್ಡಿ ಆಗುವಂತವ್ ಏನೇನದವ ಅವು ಗುರುತಿಸಿಕೊಟ್ಟು ಅವುಗಳನ್ನ ತ್ಯಜಿಸಿ ಬಿಡು, ಅವು ಸುಟ್ಟಾಕು ಅಂತಂದ್ರದು ಹೂಸಲಿಲ್ಲದ ವಿಭೂತಿ. ಎಂದರೆ ವಿಭೂತಿ ಹಚ್ಚಿವೇನ್ರಿ ನಿಮಗ? ಆದ್ರೂ ನಿಮ್ಮೊಳಗ ಕೆಟ್ಟದ್ದನ್ನು ಸುಟ್ಟಾಕುವಂತ ಜ್ಞಾನಾಗ್ನಿ ಉಂಟು ಮಾಡಿ ನಿಮ್ಮೊಳಗಿಂದ ಅಜ್ಞಾನ ಸುಡುವಂತ ಕೆಲಸ ಮಾಡ್ಲಕತ್ತೀವೇ ಇಲ್ಲ? ಜ್ಞಾನಾಗ್ನಿಯಿಂದ ಸುಟ್ಟ ಅಜ್ಞಾನದ ಬೂದಿ ಹಣಿಗೆ ಹಚ್ಕೊಂಡ್ರೆ ಅದೇ ಹೂಸಲ್ಲಿಲ್ಲದ ವಿಭೂತಿ. ಕೇಳಲಿಲ್ಲದ ಕರ್ಣದ ಮಂತ್ರ. ಕಿವಿ ಒಳಗ ಮಂತ್ರ ಹೇಳ್ತಾರ. ಏನು? ಓಂ ನಮಃ ಶಿವಾಯ ಎಡಕಿನ ಕಿವ್ಯಾಗ ಹೇಳ್ತಾರ. ಅಂಥದ್ದು ಏನಾರ ಮಂತ್ರ ಹೇಳಿವೇನ್ ನಿಮಗ್ ನಾವು? ಮನಸ್ಸನ್ನ ಯಾವಾಗನು ನನ್ನ ಕಡಿನೇ ನೀವು ನೆನೆಸ್ತಿರ್ಬೇಕು. ಮಂತ್ರ ಗುರು ಕೊಟ್ಟ ಮಂತ್ರ, ಗುರು ಸ್ವಲ್ಪ ಮರ್ತರ ಗುರು ಕೊಟ್ಟ ಮಂತ್ರ ಅನ್ಬೇಕು, ಗುರುವಿನ ನೆನೆಸ್ಬೇಕು. ಗುರು ಕೊಟ್ಟ ಮಂತ್ರ ಅನ್ಬೇಕು, ಗುರುವಿನ ನೆನೆಸ್ಬೇಕು ಅಂತ ಹೇಳ್ತಾರ. ನಿಮಗೇನು ಮಂತ್ರನೇ ಕೊಟ್ಟಿಲ್ಲ, ಮತ್ತೆ ಹೆಂಗ್ ನೆನೆಸ್ಲಿಕ್ಕತ್ತೀರಿ ನೀವು? ಕೇಳಲಿಲ್ಲದ ಮಂತ್ರದಿಂದ ನಮ್ಮನ್ನ ನೆನೆಸ್ತೀರಿ. ನಮ್ ನೆನಪು ಬರ್ತದಿಲ್ರಿ ದಿನಕ್ಕೊಮ್ಮರೆ ನಿಮಗ? ಕೇಳಲಿಲ್ಲದ ಮಂತ್ರ ಇರ್ಲಾರ್ದೇನೆ ನೆನೆಸ್ತೀರಿ. ನಾವು ನಿಮ್ಮನ್ನ ನೆನೆಸ್ತೀವಿ, ನೀವು ನಮ್ಮನ್ನ ನೆನೆಸ್ತೀರಿ. ಎಂತ ಮಂತ್ರ ಇದು? ಕೇಳಲಿಲ್ಲದ ಮಂತ್ರ, ಹೇಳಲಿಲ್ಲದ ಮಂತ್ರ. ತುಂಬದ ತುಳುಕದ ಕಲಶಾಭಿಷೇಕ. ಪಾದಕ್ಕೆ ನೀರು ಹಾಕ್ತಿರಿಲ್ಲ ಕೊಡ ತಂದು, ಕೊಡ ಇಲ್ಲ, ಅದ್ರಾಗ ನೀರಿಲ್ಲ. ತುಂಬದ ತುಳುಕದ ಕಲಶಾಭಿಷೇಕ. ಪಾದಕ್ಕೆ ತಣ್ಣಗ, ಗುರುವಿಗೆ ತಣ್ಣಗಾಗಂಗ ಮಾಡ್ಲಕತ್ತಿರಿಲ್ಲ.
ಅಭಿಷೇಕ ಮಾಡ್ಲಾರ್ದೇನೆ ತಣ್ಣಗೆ ಮಾಡಿರಿಲ್ಲ ಗುರುವನ್ನ. ಏನ್ ನೀರ್ ಹಾಕಿ ತಲೆ ಮೇಲೆ ಕುಂದಿರಿಸಿ ನೀರ್ ಸುರದೆ ತಣ್ಣಗೆ ಮಾಡಿರ? ಆನಂದ ಅನುಭವಿಸ್ಲಕತ್ತಿರಲ್ಲ. ನಿಮ್ಮ ಅರಿವಿಗೆ ಆನಂದ ಆಗ್ಲಕತ್ತದಿಲ್ಲ. ಅರಿವಿನ ಆನಂದ ಆಗದೆ ತಣ್ಣಗಾಗದಂದ್ರೆ ಖುಷಿ ಆಗೋದು, ಸಂತೋಷ ಆಗೋದು, ಆನಂದ ಆಗೋದು. ನಿಮ್ಮ ಅರಿವಿಗೆ ಆನಂದ ಉಂಟಾಗ್ಲಕತ್ತದಿಲ್ಲ ಒಳಗೆ ಅರಿವಿನಾಗ ಆತ್ಮಾನಂದ. ತುಂಬದ ತುಳುಕದ ಕಲಸಾಭಿಷೇಕ, ಆಗಮವಿಲ್ಲದ ದೀಕ್ಷೆ. ಏನ್ ಶಬ್ದಗಳಿವು! ಆಗಮವಿಲ್ಲದ ದೀಕ್ಷೆ ಅಂತಂದ್ರ ಅವ್ರು ಏನು ಪದ್ಧತಿ ಪ್ರಕಾರ ಮಾಡ್ತಾರಲ್ಲ, ಅಯ್ಯಾಚಾರ ದೀಕ್ಷೆ ಸ್ವಾಮಿಗಳಿಗೆ ಕರೆಸಿ ಅವೆಲ್ಲ ಒಂದು ಪದ್ಧತಿ, ಒಂದು ಲಗ್ನ ಮಾಡ್ದಂಗೆ ಮಾಡ್ತಾರಲ್ಲ, ಅಂಥದ್ದು ಏನು ಇಲ್ಲೇ ಇಲ್ಲ ಇಲ್ಲಿ. ಆಗಮವಿಲ್ಲದ ದೀಕ್ಷೆ, ಸಂಸ್ಕಾರ ಅಂತಿರಲ್ಲ ಅದಕ್ಕೆ, ದೀಕ್ಷಾ ಸಂಸ್ಕಾರ. ಆಗಮವಿಲ್ಲದ ದೀಕ್ಷೆ. ಮತ್ತೆ ಗುರು ಕೊಟ್ಟದ ಲಿಂಗ ಇಲ್ಲಿ ಕೊಡೋದು. ಜ್ಞಾನ ದೀಕ್ಷೆ ಒಳಗೆ ಕೊಡಂತ ಲಿಂಗ ಯಾವುದು? ಪೂಜೆಗೆ ಬಾರದ ಲಿಂಗ. ಪೂಜೆಗೆ ಬಾರದ ಲಿಂಗ. ನಾವು ಭಕ್ತರಿಗೆ ಉಪಾಸಕರಿಗೆ ಕೊಡೋ ಲಿಂಗ ಎಂಥದು? ಇದ್ರ ಮೇಲೆ ನೀರು ಹಾಕಬೇಕು, ಪ್ರಣವ ಪಂಚಾಕ್ಷರಿ ಮಂತ್ರ ಜಪ ಮಾಡಬೇಕು, ಹಿಂಗೆಲ್ಲ ಒಂದು ಪದ್ಧತಿ ಕಲಿಸ್ತಾರಲ್ಲ, ಅದು ಪೂಜೆಗೆ ಬರುವ ಲಿಂಗ. ಇಲ್ಲಿ ಜ್ಞಾನ ದೀಕ್ಷೆಗೊಳಗೆ ಕೊಡಂತ ಲಿಂಗ ಯಾವುದು? ಪೂಜೆಗೆ ಬಾರದ ಲಿಂಗ. ನಿಮ್ಮ ಕೂಟಸ್ಥನನ್ನು ಹೆಂಗ್ ಪೂಜೆ ಮಾಡ್ತಾರೆ? ಯಾತರಿಂದಲಿ ಮಾಡಲಿ ಅಂತ ನಾಡೋದಿಲ್ಲ, ಪೂಜೆ ಹೆಂಗ್ ಮಾಡ್ಲಿ ಅಂತ. ಪೂಜೆಗೆ ಬಾರದ ಲಿಂಗ, ಆತ್ಮನ ಪೂಜೆ ಯಾತರಿಂದಲಿ ಮಾಡಲಿ ಅಂತ ಒಂದು ಹಾಡೋದು, ತತ್ವಪದ ಅದು. ಪೂಜೆಗೆ ಬಾರದ ಲಿಂಗ. ಮತ್ತೇನದ? ಆ ಲಿಂಗ ಬೇರೆ ನೀವು ಬೇರೆ ಅಂತ ಏನಾರ ಹೇಳಿವೆ ನಿಮಗ? ಅದೇ ನಿಮ್ಮ ಸ್ವರೂಪ ಅಂತ ಹೇಳಿವೇ ಇಲ್ಲ? ನಿಮ್ಮ ಅರಿವು ಬೇರೆ, ನಿಮ್ಮ ಗುರು ಬೇರೆ, ನಿಮ್ಮ ಆಭಾಸ ಬೇರೆ, ಹಿಂಗೇನಾರ ಬೇರೆ ಬೇರೆ ಮಾಡಿ ಹೇಳಿವೇನು ಎಲ್ಲರೇ? ಸಂಘವಿಲ್ಲದ ಸಂಬಂಧ, ಕೂಡಲಿಲ್ಲದ ಅಗಲಲಿಲ್ಲದ ಕೂಟ. ಏನ್ ಸಂಬಂಧಪ್ಪ ಅಂದ್ರೆ ಸಂಘವಿಲ್ಲದ ಸಂಬಂಧ. ಅಲ್ಲಿ ಕೂಡಕ್ಕೂ ಇಲ್ಲ, ಅಗಲಕ್ಕೂ ಇಲ್ಲ. ಸಂಘವಿಲ್ಲದ ಸಂಬಂಧ. ಸ್ವಯಮಪ್ಪ ಅನುಗ್ರಹವ ಅನುಗೊಂಬುವಂತೆ. ಸ್ವಯಮಪ್ಪ ಏನದ ಅಂತರ, ಈ ರೀತಿಯಾದಂತ ದೀಕ್ಷೆ ಕೊಟ್ಟು ಆ ಚೇತನ ನಾನೇ ಅನ್ನಂಗ. ಸ್ವಯಮಪ್ಪ ನಾನೇನದೀನಿ, ಆ ಸ್ವರೂಪ ನಾನೇ, ನನ್ನದೇ ಸ್ವರೂಪ ಅಂತೇಳಿ ಸ್ವಯಮಪ್ಪ ಏನ್ ಮಾಡ್ಬೇಕು? ಅನುಗ್ರಹ. ಅದೇ ನಾನು, ಕೂಟಸ್ಥನೇ ನಾನು, ಸಾಕ್ಷಿನೇ ನಾನು ಅನ್ನಂಥದ್ದು ಅನುಗ್ರಹ ಅನುಗೊಂಬಂತೆ. ಅದು ಆಗಂಗ ನನಗೆ ಮಾಡಪ್ಪ ಗುಹೇಶ್ವರ. ಸ್ವಯಮಪ್ಪ ಅನುಗ್ರಹ ಅನುಗೊಂಬಂತೆ ಮಾಡ ಗುಹೇಶ್ವರ. ನನ್ನನ್ನ ಕೂಟಸ್ಥನನ್ನಾಗಿ ಮಾಡು, ನನ್ನನ್ನ ಸಾಕ್ಷಿಯನ್ನಾಗಿ ಮಾಡು, ನನ್ನನ್ನು ಚೇತನ ಸ್ವರೂಪನನ್ನಾಗಿ ಮಾಡು. ಗುರುವಿನ ಬಳಿ ಹೋಗಿ ತನ್ನ ಸ್ವರೂಪದ ದರ್ಶನಕ್ಕಾಗಿ ಸಾಧನೆ ಮಾಡಬೇಕೆ ಹೊರತು ನನ್ನನ್ನ ಸಾಹುಕಾರ ಆಗಂಗ ಮಾಡು, ನನ್ನಾಗ ಚೀಫ್ ಮಿನಿಸ್ಟರ್ ಆಗಂಗ ಮಾಡು, ನಾನು MLA ಆಗಂಗ ಮಾಡು. ಗುರುಗಳು ಅದ್ರ ಸಲುವಾಗಿರ್ತಾರೆ ಅಂದ್ರೆ ಇಂಥ ಕೆಲಸ ಮಾಡ್ಲಕ್ಕ. ಕಾಣಬಾರದ ಗುರುವ ಕಣ್ಣಿಗೆ ಗೋಚರವಾದಡೆ ಹೇಳಲಿಲ್ಲದ ಭಿನ್ನಪ, ಮುಟ್ಟಲಿಲ್ಲದ ಹಸ್ತಮಸ್ತ ಸಂಯೋಗ, ಹಸ್ತಮಸ್ತಕ ಸಂಯೋಗ, ಹೂಸಲಿಲ್ಲದ ವಿಭೂತಿಯ ಪಟ್ಟ, ಕೇಳಲಿಲ್ಲದ ಕರ್ಣದ ಮಂತ್ರ, ತುಂಬದ ತುಳುಕದ ಕಲಸಾಭಿಷೇಕ, ಆಗಮವಿಲ್ಲದ ದೀಕ್ಷೆ, ಪೂಜೆಗೆ ಬಾರದ ಲಿಂಗ, ಸಂಘವಿಲ್ಲದ ಸಂಬಂಧ, ಸ್ವಯಮಪ್ಪ ಅನುಗ್ರಹ ಅನುಗೊಂಬಂತೆ ಮಾಡ ಗುಹೇಶ್ವರ. ಆಯ್ತೇನ್ರಿ ದೀಕ್ಷೆ ಎಲ್ಲರಿಗೆ? ಆಯ್ತರ? ದೀಕ್ಷೆ ಅಂದ್ರೆ ಇದೇ ನೋಡ್ರಿ ದೀಕ್ಷೆ. ಎಂದರೆ ಒಂದಿನ ಮಾಡೋ ದೀಕ್ಷೆ ಅಲ್ಲದು. ಡೇಟ್ ಬರ್ಕೊಂಡು ಡೈರೆಕ್ಟ್ ಹೆಸರು ಬರ್ಕೊಂಡ್ಬಿಡ್ತಾರೆ, ಯಾರ್ಯಾರಿಗೆ ಲಿಂಗ ಕೊಟ್ಟಿವಿ ಅಂತೇಳಿ ಗುರುಗಳು. ಆ ಡೇಟ್ ಇಲ್ಲ,
ಎಂದೋ ಒಂದಿನ ಮಾಡಿ ಇವ್ರು ನಮಗ ಅಯ್ಯಾಚಾರ ಮಾಡಿದ ಸ್ವಾಮಿಯವ್ರು ನಮಗೆ ಫೋನ್ ಮಾಡಿದ್ರು, ನಾವು ಫೋನ್ ಎತ್ತಿಲ್ಲ. ನಮ್ಮ ಮಿಸ್ಸಸ್ಸಿಗೆ ಫೋನ್ ಮಾಡ್ಯಾರ, ನಿಮ್ಮ ಮನೆಯವರು ನಂಬಲ್ಲಿ ದೀಕ್ಷೆ ತಗೊಂಡು ನಂಬಲ್ಲಿ ಲಿಂಗ ಕಟ್ಕೊಂಡಾರ, ಫೋನ್ ಮಾಡಿದ್ರೆ ಎತ್ತಲಾಗ್ಯಾರ ಅಂತಂದ್ರೆ, ಏನ್ರಿ ನೀವು ಯಾರ ಬಲ್ಲಿ ಲಿಂಗ ಕಟ್ಕೊಂಡಿರಿ, ಎಂದ್ ಕಟ್ಕೊಂಡಿರಿ, ಯಾರು ಫೋನ್ ಮಾಡಿದ್ರು ನೋಡ್ರಿ ಸ್ವಾಮಿಯವರು ಅಂತ ಅಂದ್ರು. ನೋಡ್ರಿ ಹೆಂಗದ ಆ ಲಿಂಗ ಕೊಟ್ಟದ್ರ ಸಂಬಂಧ ಹೆಂಗದ, ಈ ಲಿಂಗದ ಸಂಬಂಧ ಹೆಂಗದ. ಮೊನ್ನೆ ಬಂದದು ಫೋನ್, ಅದು 10 ವರ್ಷ 12 ವರ್ಷನವ್ರು ಇದ್ದಾಗ ಮಾಡಿದ್ದು. ಈಗ 50 ವರ್ಷದ ನಂತರನು ಅವ್ರ ಲೀಸ್ಟ್ನಾಗ ಹೆಸರದ, ಆ ಲೀಸ್ಟ್ನಾಗಿಂದ ಎಲ್ಲ ತೆಗೆದಾರ. ಹೆಸರು ತೆಗೆದ್ಮೇಲೆ ಅದ್ರಾಗ ನನ್ನ ಹೆಸರು ಸಿಕ್ಬಿಟ್ಟದ. ಫೋನ್ ಮಾಡ್ಯಾರ, ನಮ್ಮ ನಂಬರ್ ಹೆಂಗೆ ತಗೊಂಡಾರ ಅಂದ್ರೆ, ನನ್ನ ನಂಬರೇ ತಗೊಳ್ಳೋದು ಕಷ್ಟ ಅದ, ಫೋನ್ ಇಲ್ಲ, ಲ್ಯಾಂಡ್ ಫೋನ್ ಇಲ್ಲ ಅಂತ ಕಾಲದಾಗ ದೀಕ್ಷೆ ಕೊಟ್ಟಾರ. ನನ್ನ ನಂಬರ್ ಸಿಗಲಿಲ್ಲ ಅಂದ್ರೆ ನಮ್ಮ ಮಿಸ್ಸಸ್ ನಂಬರ್ ತಗೊಂಡು ಫೋನ್ ಮಾಡ್ಯಾರ. ನೋಡ್ರಿ ಅದು ಯಾವ ರೀತಿ ಕಟ್ಟಿ ಹಾಕಂತ ಕೆಲಸ ಮಾಡ್ತಾರೆ ಈ ದೀಕ್ಷೆ ಕೊಟ್ಟವ್ರು ಅಂದ್ರ. ಅಂತ ದೀಕ್ಷೆ ಕೊಡಮ್ಮ, ಏನ್ ಈ ಜ್ಞಾನ ದೀಕ್ಷೆ ಬೇಕಾ, ಏನ್ ಅಜ್ಞಾನ ದೀಕ್ಷೆ ಬೇಕಾ? ಹೆಂಗ್ರಿ? ಜ್ಞಾನ ದೀಕ್ಷೆನೆ ಸಾಕು. ಈಗ ಅಂತಃಕರಣ ದೀಕ್ಷೆ ಸುದ್ದಿ ಚಂದದಲ್ರಿ. ದೀಕ್ಷೆ ಏನ್ ಅರ್ಥಗಾರಬೇಕು ನೋಡ್ರಿ. ಹೆಂಗಿರ್ಬೇಕು ದೀಕ್ಷೆ ಅಂದ್ರೆ? ಎದಕ್ಕಂತಾರ? ಪ್ರಭುದೇವರ ವಚನ ಅದು. ಅವ್ರು ಹೆಂಗೆ ಹೇಳ್ತಾರೆ ಗೊತ್ತಾ? ಅಂಗದ ಮೇಲೆ ಲಿಂಗವಿದ್ದಡೆ ಭಕ್ತನೆಂದಿರಿ, ಅಂಗದ ಮೇಲೆ ಲಿಂಗವಿಲ್ಲದಿದ್ದಡೆ ಭವಿ ಎಂಬಿರಿ, ಲಿಂಗವಿಲ್ಲದ ಒಂದು ಅಂಗ ಸುಳಿಯಲುಂಟೆ ಈ ಜಗದೊಳಗೆ. ಇಲ್ಲಿ ಭವಿನೇ ಇರ್ಬೋದು, ಅವ ಅಡ್ಡಾಡ್ಲಕತ್ತನ, ಮಾತಾಡ್ಲಕತ್ತನ, ಕೆಲಸ ಮಾಡ್ಲಕತ್ತನ ಅಂತಂದ್ರೆ ಅವನೊಳಗೆ ಲಿಂಗ ಇರ್ಲಾರ್ದೆ ಅವ ಹೆಂಗ ಕೆಲಸ ಮಾಡ್ಲಕತ್ತನ? ಲಿಂಗವಿಲ್ಲದ ಒಂದು ಅಂಗ ಸುಳಿಯಲುಂಟೆ ಈ ಜಗದೊಳಗೆ ಅಂತ ಕೇಳ್ತಾರ ಅವ್ರು. ಯಾವ ಲಿಂಗವನ್ನು ಕುರಿತು ಹೇಳಕತ್ತಾರ ಅವರು? ಅಂತಃಕರಣದೊಳಗಿರುವ ಕೂಟಸ್ಥ ಲಿಂಗಂದ ಹೇಳಕತ್ತಾರ ಅವರು, ಘನಲಿಂಗ. ಮತ್ತೆ ಕೂಟಸ್ಥ ಇರ್ಲಾರ್ದು ಯಾವ್ದಾರ ಒಂದು ಅದ ಏನು? ನೀನ್ ಯಾವನಪ್ಪ ಭವಿ ಅನ್ನಕ ಅವನಿಗೆ? ಅವನೊಳಗೆ ಲಿಂಗ ಆದಂತಾರ ಅವರು. ನೀನ್ ಯಾಕೆ ಭವಿ ಅಂತಿದ ಅವನಿಗೆ? ಲಿಂಗವಿಲ್ಲದೊಂದಂಗ ಸುಳಿಯಲುಂಟೆ ಈ ಜಗದೊಳಗೆ. ಆ ಗುರುವಿನ, ಆ ಒಂದು ಪ್ರಭುವಿನ ದೃಷ್ಟಿ ಎಲ್ಲದಂತಂದ್ರ ನಿಮ್ ಎದಿ ಮೇಲೆ ಹಾಕೊಂಡು ಲಿಂಗದ ಮೇಲೆ ಇಲ್ಲ, ಒಳಗಿರುವಂತ ಕೂಟಸ್ಥನ ಮೇಲದ ಆತನ ದೃಷ್ಟಿ. ಅವನ ಕಣ್ಣಿಗೆ ಲಿಂಗಮಯ ದೃಷ್ಟಿ ಆದವನಿಗೆ, ದೃಷ್ಟಿ ಯಾರ್ದ ಲಿಂಗ ಆಗಿರ್ತದ ಅವರಿಗೆಲ್ಲ ಓಟು ಲಿಂಗನೇ ಕಾಣ್ತಿರ್ತದ. ಹಿಂಗ ಎಲ್ಲ ವಚನಗಳು ಬಿಡಿಸ್ಲಕ್ ಬರ್ತದ್ರಿ. ಒಂದು ವಚನ ಬಿಡಿಸ್ಬೇಕಂದ್ರ ಹಿಂಗ ಬಿಡಿಸೋದು. ಸುಮ್ ಸಂಕ್ಷಿಪ್ತ ವಿಚಾರ ಸಾಗರ ನಿಂದಿರ್ತದ ತಿಳಕ್ಕೆ ಸ್ವಲ್ಪ ಹೇಳಿನಿ. ಈಗ ನಾನು ಒಂದೇ ವಚನ ತಗೊಂಡು ಕೂತೀನಿ ಅಂತಂದ್ರೆ ಅದ್ರದ್ದು ಒಂದು ಹುಚ್ಚು ಬೇರೆನೇ ಅದ. ನಮ್ಮದು ಹುಚ್ಚಿಡ್ದು ಹೋಗ್ಬಿಡ್ತದ. ಮುಂದೆ ಕೂತವ್ರೆಲ್ಲ ಧನ್ಯಾಗಿ ಹೋಗ್ಬಿಡ್ತಾರೆ. ಒಂದು ವಚನ ಸಾಕು, ಮೋಕ್ಷಕ್ಕೆ ತಗೊಂಡು ಹೋಗೇ ಬಿಡ್ತವ. ಅದಕ್ಕೆ ಇಲ್ಲೇನದಪ್ಪ ಅಂದ್ರೆ, ಆಭಾಸ ಉಂಟಾಗಬೇಕು ಅಂತಂದ್ರೆ ಅಲ್ಲಿ ಶುದ್ಧ ಇರಬೇಕು ಅಂತ ಕಂಡೀಷನ್. ಶುದ್ಧ ಇತ್ತು ಅಂತಂದ್ರೆ ಅಲ್ಲಿ ಕೂಟಸ್ಥನ ಆಭಾಸ ಉಂಟಾಗ್ತದ ಅಂತಂದ್ರೆ ಗುರುನಾಥ ಹೇಳಿದಂತ ಆ ಜ್ಞಾನದ ವಿಚಾರಗಳು ಅರ್ಥ ಆಗ್ತವ ಅಂತಷ್ಟೇ. ಅದನ್ನು ಬಹಳ ಡೀಪ್ ಆಗಿ ಬಿಂಬ, ಪ್ರತಿಬಿಂಬ, ಅಂತಃಕರಣ, ಕನ್ನಡಿ ಇವೆಲ್ಲ ಏನಂದ್ರು ಸಹಿತ ಆ ಹೇಳಿದ ಮಾತು ಅರ್ಥ ಮಾಡ್ಕೊಳ್ಳೋಂತ ಈ ಒಂದು ಅರ್ಥ ನೀವು ತಿಳ್ಕೊಳ್ಳಾರ್ದೆ ಎಷ್ಟು ಮಾಡಿದ್ರು ಅದು ಶಾಸ್ತ್ರಕ್ಕೆ ಸೀಮಿತ ಆಗ್ತದೆ ಹೊರತು ಅನುಭವಕ್ಕೆ ಬರಂಗಿಲ್ಲ. ಈಗ ನಾನು ಹೇಳಿದ ಮಾತು ನಿಮಗೆ ಅರ್ಥ ಆಗ್ಲಕತ್ತದು ಅಂತಂದ್ರೆ ನಾ ಹೇಳಿದ ಮಾತು ಬಿಂಬ. ನಿಮ್ಮ ಅಂತಃಕರಣ ಅದನ್ನು ಗ್ರಹಣ ಮಾಡ್ಲಕತ್ತದಂತಂದ್ರೆ ಅದು ನಿಮ್ಮ ಒಳಗೆ ಅರ್ಥ ಆಗ್ಲಕತ್ತದಂತಂದ್ರೆ ಅದು ಪ್ರತಿಬಿಂಬ. ಆ ಪ್ರತಿಬಿಂಬ ನಿಮಗೆ ಆನಂದ ಕೊಡ್ಲಕತ್ತದ ಇಲ್ಲ?
ಯಾಕೆ ಅದು ಅರ್ಥ ಆಗ್ಲಿಕ್ಕತ್ತದ ಅಂತಂದ್ರ ಯಾಕೆ ಇಲ್ಲಿ ಕುಂದಿರಿಸೋದು ನಿಮಗೆ ತಂದಂದ್ರ ನಿಮ್ಮ ಅಂತಃಕರಣ ಶುದ್ಧ ಇದ್ದದ್ದಕ್ಕ. ಇದು ನಿಮ್ಗೆ ಅರ್ಥ ಆಗಿ ಆನಂದ ಆಗ್ಲಕತ್ತದಂದ್ರೆ ನನ್ನ ಅಂತಃಕರಣ ಶುದ್ಧ ಆದ, ಗುರು ಹೇಳಿದ ವಿಷಯ ನನ್ನೊಳಗೇನು ಅರ್ಥ ಆಗ್ಯದ ಅದೇ ಪ್ರತಿಬಿಂಬ. ಎಲ್ಲಿ ಅರ್ಥ ಆಗ್ಲಕತ್ತದ? ನಿಮ್ಮ ಅಂತಃಕರಣದಾಗ ಆಗ್ಲಕತ್ತದ. ಅದೇ ಆಭಾಸ ಸಹಿತ ಅಂತಃಕರಣ ಅಥವಾ ಸಾಭಾಸ ಅಂತಃಕರಣ. ಮತ್ತ ಇದು ಆಭಾಸ ಇರ್ಲಿ ಸಾಭಾಸ ಇರ್ಲಿ, ಇದು ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಕೂಟಸ್ಥ ಅಂತ ಒಬ್ಬ ಇರಬೇಕಾದ, ಪರಮಾತ್ಮ ಚೈತನ್ಯ ಇರ್ಲಿಲ್ಲ ಅಂತ ಇದು ಹೆಂಗ್ ಮಾಡ್ಲಕ್ಕಾಗ್ತಿತ್ತು? ಅದಕ್ಕೆ ಪರಮಾತ್ಮ ಚೈತನ್ಯ ಕೂಟಸ್ಥ. ಆ ಕೂಟಸ್ಥ ಮತ್ತು ಸಾಭಾಸ ಅಂತಃಕರಣ ಇದಿಷ್ಟು ಸೇರಿದ್ದೊಂದು ಜೀವ ಏನದಲ್ಲ, ಇದು ಉನ್ನತ ಜೀವ. ಅಂತಃಕರಣ ಶುದ್ಧ ಇರ್ಲಾರ್ದವನಿಗೆ ತಂದು ಇಲ್ಲಿ ಕುಂದಿರ್ಸಿದ್ರಿ ಅಂತಂದ್ರ ಅವನಿಗೆ ಹೊರಗಿನ ವ್ಯವಹಾರಗಳು ಜಗ್ಗುತ್ತಿರ್ತಾವ. ಎಲ್ಲ ಬಿಟ್ಟು ಇಲ್ಲಿ ಗಂಟೆಗಟ್ಲೆ ಕುಂತೀವಲ್ಲ, ಯಾವಾಗ ಎದ್ದೋಲಿ ಅನ್ನಿಸ್ತಿರ್ತದ. ಮತ್ತ ನಾವು ಹೇಳಿದ ವಿಷಯನು ಅವನೊಳಗೆ ಹೋಗಲ್ಲ, ವಿಷಯ ತಲೆಯಾಗ ಹೋಗಂಗಿಲ್ಲ. ಮತ್ತೆ ಎದ್ದು ಹೊರಗೆ ಹೋಗ್ಬೇಕಂತಿರ್ತಾನ, ಯಾವುದೋ ಮುಲಾಜಿ ಕೂತಿರ್ತಾನ. ಅವನೊಳಗೆ ಏನಾಗ್ಲಿಕ್ಕತ್ತದ? ಗುರು ಹೇಳಿದ ವಿಚಾರಗಳು ಅರ್ಥ ಆಗ್ತಾ ಇಲ್ಲ. ಯಾಕೆ ಅರ್ಥ ಆಗ್ತಾ ಇಲ್ಲ? ಅವನ ಅಂತಃಕರಣ ಶುದ್ಧವಿಲ್ಲ. ಮಲಿನ ಜಲ, ಕೆಸರು, ರಾಡಿ ನೀರಿನಲ್ಲಿ ಪ್ರತಿಬಿಂಬ ಉಂಟಾಗುವುದಿಲ್ಲ. ಅಲ್ಲಿ ಬರೇ ಅಂತಃಕರಣ ಅಷ್ಟೇ, ಪ್ರತಿಬಿಂಬ ಇಲ್ಲ. ಯಾಕಂದ್ರೆ ಸ್ವಚ್ಛ ಇಲ್ಲ. ಅಂತಃಕರಣ ಆದ ಪ್ರತಿಬಿಂಬ ಇಲ್ಲ, ಅಲ್ಲಿ ಕೂಟಸ್ಥ ಆದ ಪ್ರತಿಬಿಂಬ ಇಲ್ಲ. ಯಾಕಂದ್ರೆ ಅಂತಃಕರಣ ಸ್ವಚ್ಛ ಇಲ್ಲ. ಮಲಿನ ಚಿತ್ತ, ಚಂಚಲ ಚಿತ್ತ ಇದ್ದುದಕ್ಕೆ ಅಲ್ಲಿ ಪ್ರತಿಬಿಂಬ ಉಂಟಾಗ್ತಾ ಇಲ್ಲ. ಹೇಳಿದ ವಿಷಯಗಳು ತಿಳ್ಕೊಳ್ಳೋಂಥ ಸಾಮರ್ಥ್ಯ ಇಲ್ಲ. ಹೀಗಿದ್ದುದಕ್ಕೆ ಏನಾಯ್ತು? ಅದು ಆಭಾಸ. ಇದು ಅವಚ್ಛೇದವಾದದ ರೀತಿಯ ಜೀವ. ಅದು ನಿಮ್ನ ಜೀವ, ಕೆಳಮಟ್ಟದ ಜೀವ. ಅದು ಆ ಕೆಳಮಟ್ಟದ ಜೀವಕ್ಕೆ ನಾವೇನ್ ಮಾಡ್ಬೇಕು? ಅವರಿಗೆ ರಂಭಿಸಿ ಮೇಲ್ಮಟ್ಟದ ಜೀವ ಮಾಡ್ಬೇಕು. ಉನ್ನತ ಮಟ್ಟದ ಜೀವ ಅವರಿಗೆ ಅಂತಃಕರಣ ನಿರ್ಮಲ ನಿಶ್ಚಲ ಮಾಡ್ಕೊಳ್ಳಕ ಅನುಕೂಲ ಮಾಡಿ ಅಲ್ಲಿ ಆತ್ಮನ ವಿಚಾರಗಳನ್ನ ಹೇಳೋದ್ರಿಂದ ಅದು ಅವನಿಗೆ ಅರ್ಥ ಮಾಡ್ಕೊಳ್ಳೋಂಥ ಸಾಮರ್ಥ್ಯ ಬಂತು ಅಂತಂದ್ರೆ ಅಲ್ಲಿ ಆಭಾಸ ಸಹಿತ ಅಂತಃಕರಣ ಮಾಡಿ, ಅಂತ ಒಂದು ಆಭಾಸ ಸಹಿತ ಅಂತಃಕರಣದಲ್ಲಿ ಕೂಟಸ್ಥದ ಚೇತನ ಏನದಲ್ಲ, ಆ ಮೂರು ಸೇರಿದ್ದ ಒಂದು ಚೇತನ ಏನದಲ್ಲ, ಅದು ಉನ್ನತ ಜೀವ. ನಿಮ್ನ ಜೀವಿಗಳನ್ನ ಉನ್ನತ ಜೀವಿಗಳನ್ನಾಗಿ ಮಾಡುವುದು ಅದು ಉನ್ನತ ಜೀವ ಏನದ? ಆಭಾಸವಾದದ ರೀತಿಯ ಜೀವ. ಇದು ಯಾಕ? ಅದಕ್ಕೆ ಇದು ಎರಡು, ನಿಮ್ನ ಜೀವ ಉನ್ನತ ಜೀವ ಅಂತಂದ್ರೆ ಇವೆರಡರ ಯಾವುದು ಶ್ರೇಷ್ಠ ಅಂತಂದ್ರೆ ಆಭಾಸವಾದದ ಪ್ರಕಾರ ಇರೋಂಥ ಜೀವ. ಯಾಕೆ ಶ್ರೇಷ್ಠ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಜ್ಞಾನವನ್ನ ಮತ್ತು ಸ್ಥಿತಿಯನ್ನ ಗ್ರಹಣ ಮಾಡುವ ಯೋಗ್ಯತೆ ಆಭಾಸವಾದದ ಪ್ರಕಾರ ಇರುವಂತ ಜೀವನಿಗೆ ಆದ. ಯಾಕಂದ್ರೆ ಅಲ್ಲಿ ಅಂತಃಕರಣ ಶುದ್ಧ ಆದ, ಅಲ್ಲಿ ಪರಮಾತ್ಮನ ವಿಚಾರಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋತದ. ಅರ್ಥ ಮಾಡ್ಕೊಂಡದ್ದೇ ಪ್ರತಿಬಿಂಬ, ಅಲ್ಲಿ ಶ್ರವಣ ಮಾಡಿದ್ದೇ ಬಿಂಬ. ಅಂತಃಕರಣ ಶುದ್ಧ ಇದ್ದದಕ್ಕೆ ಅಲ್ಲಿ ಅರ್ಥ ಆಗ್ಲಕತ್ತದ. ಈಗ ನಾ ಹೇಳೋ ಮಾತಿದು ಬಿಂಬ, ಇದು ಶ್ರವಣ. ನಾನೇನು ಹೇಳಕತ್ತೀನಿ ಉಪದೇಶ, ಇದೇ ಬಿಂಬ. ನೀವು ಶ್ರವಣ ಮಾಡಿ ಅರ್ಥ ಮಾಡ್ಕೊಂಡಿದ್ದೆ ಪ್ರತಿಬಿಂಬ. ಅದು ಅದರ ಮೂಲಕ ಅಂತಃಕರಣದ ಮೂಲಕ ಅಂತಃಕರಣ ಕನ್ನಡಿ ಒಳಗೆ ಪ್ರತಿಬಿಂಬ ಮೂಡ್ಲಕತ್ತದ. ಈ ರೀತಿಯಾದಂಥ ಪ್ರತಿಬಿಂಬವನ್ನು ಉಂಟು ಮಾಡಿಕೊಳ್ಳುವಂತ, ಅರ್ಥ ಮಾಡಿಕೊಳ್ಳುವಂತ ಜೀವ ಏನ ಅದಲ್ಲ, ಇದು ಏನದ ಅಂತಂದ್ರೆ ಮೋಕ್ಷಕ್ಕೆ ಅತ್ಯಂತ ಯೋಗ್ಯವಾದಂತ ಜೀವ ಇದು. ಮತ್ತು ಅವಚ್ಛೇದವಾದದ ಪ್ರಕಾರ ಇರೋ ಜೀವರುಗಳಿಗೆ ಮೋಕ್ಷ ಆಗಲ್ಲೇನು? ಆತದ, ದೂರದ, ಅದು ಡಿಸ್ಟೆನ್ಸ್ ಬಹಳ ದೂರದ. ಅದು ಮೊದಲ ಅವಚ್ಛೇದವಾದದ ಪ್ರಕಾರ ಇದ್ದ ಜೀವ ಏನಾಗಬೇಕಾಗಿದೆ? ಆಭಾಸವಾದದ ಪ್ರಕಾರ ಇರುವಂತ ಉನ್ನತ ಜೀವ ಆಗಿ ಪರಿವರ್ತನೆ ಹೊಂದಿದ ಮೇಲೆ ಮೋಕ್ಷಕ್ಕೆ ಸಮೀಪ ಆಗ್ತದೆ. ಅದಕ್ಕೆ ಆಭಾಸವಾದದ ಪ್ರಕಾರ ಇರುವಂತ
ಚೇತನ ಏನದ ಅದು ಅಂತಃಕರಣ ಸಮೇತವಾದಂತ ಏನು ಇದು ಆಭಾಸ ಸಹಿತ ಅಂತಃಕರಣ ಸಮೇತವಾದಂತ ಕೂಟಸ್ಥ ಅಂತಂದ್ರೇನು ಅಂತ ಒಂದು ಜೀವಚೇತನ ಆಭಾಸವಾದದ ಪ್ರಕಾರ ಇರುವ ಜೀವಚೇತನ ಅದೇ ಶ್ರೇಷ್ಠ. ಯಾಕೆ ಶ್ರೇಷ್ಠ ಅಂತಂದ್ರೆ ಅದು ಅಹಂ ಬ್ರಹ್ಮಾಸ್ಮಿ ತತ್ವಜ್ಞಾನವನ್ನ ಗ್ರಹಿಸುವಂತ ಸಾಮರ್ಥ್ಯ ಮತ್ತು ಅಹಂ ಬ್ರಹ್ಮಾಸ್ಮಿ ಸ್ಥಿತಿಯನ್ನು ಗ್ರಹಿಸುವಂತ ಸಾಮರ್ಥ್ಯ ಆ ಜೀವನಿಗೆ ಆದ. ಹೇಳಿದ್ದೇನು ತಿಳಿಲಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? ನಾ ಹೇಳಿದ್ದು ನಿಮ್ಗೆ ತಿಳಿಲಕತ್ತದ, ಕೇಳಕತ್ತೀರಿ, ನಿಮಗದು ಸಾಮರ್ಥ್ಯ ಆದ ಅಂತ ನಾವು ಹೇಳಿದ ಮೇಲೆ ಗೊತ್ತಾಯ್ತು. ನಾ ಹೇಳಿದ್ದೇನು ತಿಳಿಲೇ ಇಲ್ಲ ಅಂತಂದ್ರೆ ಅಲ್ಲಿ ಪ್ರತಿಬಿಂಬನೇ ಉಂಟಾಗಲಿಲ್ಲ ಅಂತಂದ್ರ ಅಂಥದೊಂದು ಖಡ್ಡ ಜೀವಕ್ಕೆ ಮೋಕ್ಷ ಎಂದಾಗಬೇಕು. ಶ್ರೇಷ್ಠತೆ ಗೊತ್ತಾಯ್ತರ? ಎದಕ್ಕಿದು ಶ್ರೇಷ್ಠ ಅಂತಂದ್ರ ಅಹಂ ಬ್ರಹ್ಮಾಸ್ಮಿ ಅನ್ನ ಉಪದೇಶವನ್ನ ಅರ್ಥ ಮಾಡ್ಕೊತದ ಮತ್ತು ಅದರ ಸ್ಥಿತಿಯನ್ನ ಅದು ಗ್ರಹಣ ಮಾಡುವಂತ ಶಕ್ತಿ ಅದ. ಅದಕ್ಕಿದು ಆಭಾಸವಾದದ ಪ್ರಕಾರ ಇರುವ ಜೀವಚೇತನ ಪ್ರಮಾತ ಚೇತನ ಏನದಲ್ಲ ಅದೇ ಶ್ರೇಷ್ಠವಾದ ಜೀವ. ಅಂದ್ರೇನು? ಆಧ್ಯಾತ್ಮವನ್ನ ಅರಿತವರು ಶ್ರೇಷ್ಠ ಜೀವಿಗಳು, ಪೂಜ್ಯರು, ಮಹಾತ್ಮರು, ಸಂತರು. ಭಾರಿ ಮಜಾ ಅದ ಈ ಶಬ್ದಗಳು. ಪೂಜ್ಯರು ಪೂಜ್ಯರು ಅಂತ ಬಳಸ್ತಿರ್ತಾರ, ಒಳಗೆ ಏನು ಇರಂಗಿಲ್ಲ, ತ್ಯಾಜ್ಯರು ಇರ್ತದ ಅಲ್ಲಿ ಒಳಗೆ. ಪೂಜ್ಯರು, ಮಹಾತ್ಮರು, ಸಂತರು, ಧನ್ಯಾತ್ಮರು, ಪುಣ್ಯಾತ್ಮರು ಏನೇನೋ ಶಬ್ದಗಳು ಬಳಸ್ತಿರ್ತಾರ. ಒಳಗೆ ನೋಡಿದ್ರೆ ಏನೂ ಹಚ್ಕೊಂಡಿರಂಗಿಲ್ಲ. ಪೂಜ್ಯರು ಅಂತ ಅನ್ಬೇಕಾದ್ರ ಒಬ್ಬ ವ್ಯಕ್ತಿಗೆ ನಾನು ಪೂಜ್ಯ ಅನ್ಬೇಕಾದ್ರ ಅವನು ಎಷ್ಟು ಹಚ್ಕೊಂಡ್ರೆ ಹೇಳ್ಬೇಕ ಆ ಮಾತು ಗೊತ್ತದ? ಒಳಗೆ ಏನು ಹಚ್ಚುಗಳಾರ್ದ ಸುಮ್ಮನೆ ಪೂಜ್ಯರು ಪೂಜ್ಯರು ಅನ್ನದ ಏನಾರ ಅರ್ಥ ಅದ ಅದಕ್ಕ? ಪೂಜ್ಯರು ಅನ್ನೋ ಶಬ್ದಕ್ಕ ಅದು ನಾಟಕಕ್ಕೆ ಬಳಸೋ ಶಬ್ದ ಏನದು ಪೂಜ್ಯರು? ಹೆಂಗಿದು? ಮಹಾತ್ಮರು, ಪೂಜ್ಯರು, ಸಂತರು ಅಂತೇಳಿ ನಾಟಕ ಮಾಡ್ಲಕ್ಕೆ ಬಳಸ್ಬೇಕ ಈ ಶಬ್ದ? ಅವ್ರಿಗೆ ಮಹಾತ್ಮ ಅನ್ಬೇಕಾದ್ರ ನಾವು ಅವರನ್ನ ಎಷ್ಟು ಮಟ್ಟಿಗೆ ನಾವು ಗೌರವ ಕೊಟ್ರೆ ಅದು ಮಹಾತ್ಮ ಅನ್ಬೇಕು. ಒಳಗೆ ನೋಡಿದ್ರೆ ಏನೂ ಇಲ್ಲ, ಖಾಲಿ ಡಬ್ಬ ಮ್ಯಾಲ ಇಂಥ ಶಬ್ದಗಳು ಬಳಸಿ ಬೂಟಾಟಿಕೆ ಮಾಡ್ತಿರ್ತಾರ. ಇವು ಯಾವ ಸರಿ ಹೋಗಂಗಿಲ್ಲ ಈ ಶುದ್ಧ ಬ್ರಹ್ಮ ಪೀಠದಾಗ. ನಮ್ಮೊಳಗನು ಅಂತವ್ ಇರ್ಲಕ್ಕಾಗಲ್ಲ, ಅಂತವ್ರು ಯಾರ್ಯಾರು ಇದ್ರು ಇಲ್ಲಿ ಇರ್ಲಕ್ಕಾಗಲ್ಲ. ಉಪಸಂಹಾರ ಮಾಡೋಣ, ಮುಂದೆ ಹೋಗೋಣ. ಇದ್ರದ್ದೇನ ಇನ್ನ ಏನಾರ ಡೌಟ್ ಇದ್ರೆ ಕೇಳ್ರಿ, ಮುಂದಿನ ಪಾಠಕ್ಕೆ ಉಪಕ್ರಮಿಸೋಣ. ಈ ಒಂದು ಅವಚ್ಛೇದವಾದದ ಪ್ರಕಾರ ಇರುವ ಜೀವ ಏನದ ಇನ್ನೂ ಸಾಧನೆ ಮಾಡಿ ಆಭಾಸವಾದದ ಪ್ರಕಾರದ ಜೀವ ಆಗಿ ಪರಿವರ್ತನೆ ಹೊಂದಬೇಕು. ಅದು ದೂರ ಅದ. ದೂರದ ಮೋಕ್ಷಕ್ಕದು ದೂರದ ಅಷ್ಟೇ. ಕನಿಷ್ಠ ಅಂತಲ್ಲ, ಕೆಟ್ಟ ಅಂತಲ್ಲ. ಅವಚ್ಛೇದವಾದದ ಪ್ರಕಾರ ಇದ್ದ ಜೀವನೇ ಆಭಾಸವಾದದ ಪ್ರಕಾರ ಇರೋ ಜೀವ ಆಗ್ತಾನೆ. ರಾ ಮೆಟೀರಿಯಲ್ ಅಷ್ಟೇ. ಅದು ಬಂಗಾರ ಇದ್ದಂಗ, ಇದು ಆಭರಣ ಇದ್ದಂಗೆ. ತೊಟ್ಕೊಳಕ್ ಬರ್ತದೆ ಇದು, ಅದು ತೊಟ್ಕೊಳಕ್ ಬರಂಗಿಲ್ಲ. ಆಭರಣ ತೊಟ್ಕೊಳಕ್ ಬರ್ತದ. ಬಂಗಾರದೊಂದು ಬಿಸ್ಕಿಟ್ ತಂದು ಆಲ್ಮರಿಗೆ ಇಟ್ಟರೆ ಅದೇನು ತಗೊಂಡೆ ಮೂಗ್ನಾಗ ಹಾಕೋತೀರಿ, ಕಿವಿಯಾಗ ಹಾಕೋತೀರಿ, ತಲೆಗೆ ಹಾಕೋತೀರ. ಅವಚ್ಛೇದವಾದದ ಪ್ರಕಾರ ಜೀವ ಅದ, ಅದನ್ನ ನಾವು ಆಭಾಸವಾದದ ಪ್ರಕಾರ ಜೀವ ಮಾಡಿ ಅದನ್ನ ಶ್ರೇಷ್ಠ ಮಾಡಬೇಕು. ಅದು ಶ್ರೇಷ್ಠ ಅದ ಅದು ಅಂತೇಳಿ ಅರ್ಥ ಆಯ್ತಾ ನಿಮ್ಗ? 203ನೇ ವಿಷಯಾಂಕ ಆಭಾಸವಾದದ ಶ್ರೇಷ್ಠತ್ವ ಅಂತಂದ್ರೆ ಆಭಾಸವಾದದ ಪ್ರಕಾರ ಇರುವಂತ ಜೀವದ ಶ್ರೇಷ್ಠತ್ವ.
ಅದು ಜೀವ ಯಾಕೆ ಶ್ರೇಷ್ಠ ಅಂದ್ರೆ ಅಲ್ಲಿ ಅಂತಃಕರಣ ಪರಿಶುದ್ಧ ಅದ. ಆ ಪರಿಶುದ್ಧ ಇದ್ದದ್ದಕ್ಕೆ ಅದರೊಳಗೆ ಕೂಟಸ್ಥನ ಪ್ರತಿಬಿಂಬ ಉಂಟಾಗ್ಲಕ್ಕತ್ತದ. ಕೂಟಸ್ಥ ಸ್ವರೂಪ ಅಂದ್ರೆ ಸದ್ಗುರುನಾಥ ಹೇಳುವ ಶಬ್ದದಲ್ಲಿ ಜ್ಞಾನ ಏನದಲ್ಲ ಆ ಜ್ಞಾನನೇ ಕೂಟಸ್ಥ ಸ್ವರೂಪ. ಅದನ್ನ ಒಳಗೆ ನೀವು ತಿಳ್ಕೊಂಡು ಅರ್ಥ ಮಾಡ್ಕೋತಿರಲ್ಲ ಅದೇ ಪ್ರತಿಬಿಂಬ. ಈ ಶಬ್ದ ಅರ್ಥ ಕೂಟಸ್ಥನ ಬಗ್ಗೆ ಜ್ಞಾನ ಹೊಂದಿದಂತ ಅಂತಃಕರಣ ಮತ್ತು ಆ ಕೂಟಸ್ಥ ಈ ಜೀವ ಏನದಲ್ಲ ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಒಂದು ಮಹಾವಾಕ್ಯದ ಅರ್ಥವನ್ನ ಮಹಾವಾಕ್ಯದ ಸ್ಥಿತಿಯನ್ನ ಗ್ರಹಣ ಮಾಡುವಂತ ಯೋಗ್ಯತೆ ಈ ಒಂದು ಆಭಾಸವಾದದ ಪ್ರಕಾರ ಇರುವಂತ ಜೀವಕ್ಕೆ ಇರುವುದರಿಂದ ಆಭಾಸವಾದವೇ ಶ್ರೇಷ್ಠ ಅಂತ ಹೇಳಿದರು. ಇನ್ನ ಏನ್ ಹೇಳ್ಬೇಕು, ಹೆಂಗ್ ಹೇಳ್ಬೇಕು, ಇದೆಲ್ಲ ಪೂರ್ತಿ ತಿಳಿದದ ತಿಳಿಸಿ ಹೇಳಿನ ನಾನು ಅನ್ಕೊಂಡಿನಿ. ಮತ್ತೆ ನಿಮಗೆ ತಿಳಿದಿದ್ರ ಸರಿ, ತಿಳಿದಿಲ್ಲ ಅಂತಂದ್ರೆ ಹೀಗೆ ಕೇಳ್ರಿ. ಸ್ವಚ್ಛ ತಿಳಿದವ್ರಿ ಮುಂದೆ ಹೋಗೋಣ ಅಂದ್ರೆ ಹೋಗೋಣ. ತಿಳಿದದ ಆನಂದ ಆಗ್ಯದ, ಕೇಳಿ ಖುಷಿಯ ಪಟ್ಟಿರ, ಸಂತೋಷ ಪಟ್ಟಿರ, ಆನಂದ ಆಗಬೇಕು, ಅನುಭವಿಸ್ಬೇಕದು. ನನ್ನ ಅಂತಃಕರಣ ಶುದ್ಧ ಇದ್ದದ್ದಕ್ಕ ಗುರುಗಳು ಹೇಳಿದ ವಾಕ್ಯಗಳು ತಿಳಿಲಕತ್ತವ. ಗುರುಗಳು ಹೇಳಿದ ವಾಕ್ಯ ಬ್ರಹ್ಮಜ್ಞಾನದ ವಾಕ್ಯಗಳನ್ನ ಬಿಂಬ ಅಂತ ಅನ್ಕೊಂಡ್ರೆ ನನ್ನೊಳಗೆ ಏನು ಅರ್ಥ ಆಗ್ಲಕತ್ತದ ಅದೇ ಪ್ರತಿಬಿಂಬ. ಆ ಪ್ರತಿಬಿಂಬ ನನ್ನೊಳಗೆ ಉಂಟಾಗ್ಲಕತ್ತಿದ್ದಕ್ಕೆ ನನ್ಗೇನಾಗ್ಲಕತ್ತದ, ಖುಷಿ ಆಗ್ಲಕತ್ತದ, ಅನುಭವ ಬರ್ಲಕತ್ತದ, ಸಂತೋಷ ಆಗ್ಲಕತ್ತದ. ಅದರೊಳಗೆ ನೀವು ಆನಂದಕ್ಕೆ ಹೋಗಿ ನೀವು ತಲುಪಿದ್ರಿ ಅಂತಂದ್ರ ಈ ವಿಷಯ ಮರೆಯಂಗೇ ಇಲ್ಲ. ನೀವು ಬಂದೋಬಸ್ತ್ ಗಟ್ಟಿಮುಟ್ಟಿರ್ತದೆ. ನೀವು ಆನಂದಕ್ಕೆ ಹೋಗಿ ತಲುಪಲಾರದೆ ಬರೇ ಶಬ್ದದ ಮೂಲಕ ಅರ್ಥದ ಮೂಲಕ ಶಬ್ದಕೋಶಗಳನ್ನ ಇಟ್ಕೊಂಡು ಅದನ್ನ ಅರ್ಥ ಮಾಡಿದ್ರಿ, ಆಯ್ತು. ಅದು ಅರ್ಥ ಅಲ್ಲೇ, ಶಬ್ದ ಅಲ್ಲೇ. ಅದು ಆನಂದಕ್ಕೆ ತಲುಪಬೇಕು. ನಿಮಗೆ ನಿಮ್ಮೊಳಗೆ ಹೋಗಿ ಮುಟ್ಟಬೇಕು, ನಿಮಗೆ ಮುಟ್ಟಬೇಕು, ಅದು ಟಚ್ ಆಗ್ಬೇಕು. ಆನಂದಕ್ಕೆ ಟಚ್ ಆಯ್ತು, ಮರೆಯಂಗಿಲ್ಲ. ಎಲ್ಲ ಮರ್ತು ಹೋಗ್ತದಂದ್ರೆ ಆನಂದ ಪಟ್ಟಿಲ್ಲ, ಮರ್ತು ಹೋಗ್ತದ ಅಷ್ಟೇ. ಆನಂದ ಪಟ್ರಿ ಅಂತಂದ್ರೆ ಯಾಕೆ ಮರಿತದೆ? ಈಗ ನಾ ಹೇಳಿದ್ದು ಮರಿತೀರ ನೀವು? ಎಂದರೆ ಮರಿಲಿಕ್ಕೆ ಸಾಧ್ಯ ಅದ? ಇದು ಅವಚ್ಛೇದವಾದ ಆಭಾಸವಾದದ ಬಗ್ಗೆ ಇದು ಮರಿಲಕ್ಕೆ ಬರ್ತದೇನ್ರಿ? ಇದು ಆನಂದ ಆದವ್ರಿಗೆ ಮರೆಯಂಗಿಲ್ಲ. ಆನಂದ ಆಗಿಲ್ಲ ಅಂತಂದ್ರೆ ಇನ್ನು ನಿಮ್ಮ ಪಾಪಗಳು ಇದನ್ನ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇಲ್ಲ, ನಿಮ್ಮ ಪಾಪಗಳು ಇದನ್ನ ಅರ್ಥ ಮಾಡ್ಕೊಳ್ಳಕ್ ಬಿಟ್ಟಿಲ್ಲ ಅಂತ ಮರೆವು. ಮುಂದೇನು ಪೀಠಿಕೆ ಹಾಕೋಣ. ಮುಂದೆ ಎದಕ್ಕೆ ಶ್ರೇಷ್ಠ ಅಂತ ಗೊತ್ತಾಯ್ತರ? ಎದಕ್ಕೆ ಶ್ರೇಷ್ಠ? ಆಭಾಸವಾದ. ನಿರ್ಮಲವಾದ ಅಂತಃಕರಣವನ್ನು ಹೊಂದಿರೋದ್ರಿಂದ ಅಲ್ಲಿ ಪ್ರತಿಬಿಂಬ ಬೆಳಕ್ ಸಾಧ್ಯತೆ. ಅಂದ್ರ ಈ ಒಂದು ಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋದು, ಆ ಸ್ಥಿತಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳೋದು. ಈ ಜೀವಕ್ಕೆ ಅಹಂ ಬ್ರಹ್ಮಾಸ್ಮಿ ಸ್ಥಿತಿ ಪ್ರಾಪ್ತಿ ಮಾಡಿಕೊಳ್ಳುವಂತ ಯೋಗ್ಯತೆ ಇರುವ ಕಾರಣ ಈ ಆಭಾಸವಾದದ ಪ್ರಕಾರದ ಜೀವ ಪ್ರಮಾತಾನೇ ಶ್ರೇಷ್ಠ ಅಂತ ಇಷ್ಟು ತಿಳ್ಕೊಂಡ್ರಿ. ಮುಂದೆ ವಿಷಯಾಂಕ ಎಷ್ಟು? 204. ಅದು ದುಕಾನ್ ಬಂದ್ ಮಾಡ್ರಿ. ಮತ್ತೆ ಈಗ ಹೊಸ ಒಂದೇನಾರ ತತ್ವಪದ ಅದು ಏನಾರ ಹಾಡ್ ಪ್ಲೇಟ್ ಚೇಂಜ್ ಮಾಡಿಕ್ಕೆ ಹೋಗಮ್ಮ. ಎಷ್ಟಾಯ್ತು? 7 ಆಯ್ತಾ? ಪೀಠಿಕೆ ಹಾಕಿ ಬಿಟ್ಬಿಡ್ತೀನಿ. ಒಂದು ತತ್ವಪದ ಹಾಡ್ರಿ, ಒಂದು ವಚನ ಗಿಚನ ಏನಾರ ಹಾಡ್ರಿ, ಸ್ವಲ್ಪ ತಲೆ ತಣ್ಣಗಾಗ್ತದ. ಆಮೇಲೆ ಮುಂದಿಂದು ಪಾಠದ್ದು ಪೀಠಿಕೆ ಹಾಕಿ ಫಾಸ್ಟ್ ಒಂದ್ಯಾರ ತತ್ವಪದ ವಚನ ಗಾಯನ ಏನಾರ ಮಾಡಿಬಿಡ್ರಿ.
ಜಪತ ಪವ ಮಾಡಿ ತಣಿಯಲು ಬೇಡ, ಕಪಿಯಾಗಿ ಅಡಿಗಡಿಗೆ ಹಾರಲು ಬೇಡ, ಉಪವಾಸದಲ್ಲಿ ಕಾಲ ಕಳೆಯಲು ಬೇಡ, ಚಪಲತನದಲ್ಲಿ ಫಲವಿಲ್ಲೋ ಮೂಢ, ಜ್ಞಾನ ಒಂದೇ ಸಾಕು ಮುಕ್ತಿಗೆ ಮುಕ್ತಿಗೆ, ಜಾಗ್ರತೆಯಲ್ಲಿ ನಿದ್ರೆ ಕಳೆಯಲು ಬೇಡ, ಆಕ್ರವನು ಬಿಟ್ಟು ಹೊರಗಲು ಬೇಡ, ಸೋಗು ಮಾಡಿ ಮಾತು ಕೇಳಬೇಡ, ಗೂಗೆ ಹಾಗೆ ಕಣ್ಣು ಮುಚ್ಚಲು ಬೇಡ, ಜ್ಞಾನ ಒಂದೇ ಸಾಕು ಮುಕ್ತಿಗೆ ಮುಕ್ತಿಗೆ, ಹೆಣ್ಣು ಹೊನ್ನು ಮಣ್ಣು ಜರಿದಿರಬೇಡ, ಅನ್ನ ವಸ್ತ್ರವ ತೊರೆದಿರಬೇಡ, ನನ್ನದೆಂದು ದೇಹ ನಂಬಬೇಡ, ತಣ್ಣೀರೊಳು ಮುಳುಗಿ ತಣಿಯಲು ಬೇಡ, ಜ್ಞಾನ ಒಂದೇ ಸಾಕು ಮುಕ್ತಿಗೆ ಮುಕ್ತಿಗೆ, ಮಹಾವಿಷ್ಣು ಮೂರ್ತಿಯ ಮರೆತಿರಬೇಡ, ಆಯಾಸ ದಿನದಲ್ಲಿ ಶ್ರಮ ಬಿಡಬೇಡ, ಕುಹಕ ಬುದ್ಧಿಯಲ್ಲಿ ಕುಣಿದಾಡಬೇಡ, ಪುರಂದರ ವಿಠಲನ ಮರೆತಿರಬೇಡ, ಜ್ಞಾನ ಒಂದೇ ಸಾಕು ಮುಕ್ತಿಗೆ ಮುಕ್ತಿಗೆ, ಇನ್ನೇನು ಬೇಕೋ ಹುಚ್ಚು ಮರುಳೆ ಮಾನವ, ಇನ್ನೇನು ಬೇಕೋ ಹುಚ್ಚು ಮರುಳೆ ಮಾನವ, ಜ್ಞಾನ ಒಂದೇ ಸಾಕು ಮುಕ್ತಿಗೆ ಮುಕ್ತಿಗೆ. ಎಲ್ಲರಿಗೂ ಶರಣ. ಮುಕ್ತಿಗೆ ಜ್ಞಾನ ಒಂದೇ ಬೇಕು. ಆದ್ರೆ ಜ್ಞಾನ ಪಡ್ಕೋಬೇಕಾದ್ರೆ ಅಂತಃಕರಣ ಹೆಂಗಿರ್ಬೇಕು? ನಿರ್ಮಲವಾಗಿರ್ಬೇಕು, ನಿಶ್ಚಲವಾಗಿರ್ಬೇಕು, ನಿರಾವರಣವಾಗಿರ್ಬೇಕು. ಮತ್ತ ಅವು ಅಂತಃಕರಣ ನಿರ್ಮಲ, ನಿಶ್ಚಲ, ನಿರಾವರಣ ಆಗಿರ್ಬೇಕಾದ್ರೆ, ಆತ್ಮಸಮ್ಮುಖಿ ಆಗ್ಬೇಕಾದ್ರೆ ಇವೆಲ್ಲ ಬೇಕಲ್ಲ. ಆತ್ಮಸಮ್ಮುಖಿ ಆಗಬೇಕು, ನಿರಾವರಣ ಆಗಬೇಕು, ನಿರ್ಮಲ ಆಗಬೇಕು, ನಿಶ್ಚಲ ಆಗಬೇಕು. ಆತ್ಮವಿಮುಖಿ ಇತ್ತಂದ್ರೆ ಆಗಂಗಿಲ್ಲ, ಬಹಿರ್ಮುಖಿ ವಿಷಯಗಳಲ್ಲಿ ಮುಳುಗಿತ್ತಂದ್ರೆ ಆಗಂಗಿಲ್ಲ ಅದು. ಮತ್ತೆ ಇದು ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡಬೇಕು. ಮತ್ತೆ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡಿ ಅಂತಃಕರಣ ನಿರ್ಮಲ ಮಾಡಿಕೊಂಡು, ನಿಶ್ಚಲ ಮಾಡಿಕೊಂಡು, ನಿರಾವರಣ ಮಾಡಿಕೊಂಡಾಗ ಅವಾಗ ಮೋಕ್ಷಕ್ಕ ಜ್ಞಾನ, ಮುಕ್ತಿ ಆಗ್ಬೇಕಾದ್ರೆ ಜ್ಞಾನ ಬೇಕು. ಆದ್ರೆ ಹಿಂದಿಂದಿ ಸಾಧನೆ ಬೇಕಲ್ಲ. ಇವ್ರು ಏನ್ ಮಾಡ್ಯಾರ? ಅವಚ್ಛೇದವಾದದ ಪ್ರಕಾರದ ಜೀವಿಗಳೆಲ್ಲ ತಾವು ಆಭಾಸವಾದದ ಪ್ರಕಾರ ಜೀವಿಗಳ ತಿಳ್ಕೊಂಡ್ಬಿಟ್ಟಾರ. ತಮ್ಮ ತಾವೇ ತಿಳ್ಕೊಂಡ್ ಏನ್ ಮಾಡ್ಬಿಟ್ಟಾರ? ಕರ್ಮ ಉಪಾಸನೆ ಬೇಕಾಗಿಲ್ಲ ಅಂತ ಹೇಳ್ಕೊತ ಹೊಂಟು ಬಿಟ್ಟಾರ. ದೊಡ್ಡ ದೊಡ್ಡ ಪೀಠ ಮಠ ಏನೇನ್ ಹಿಡ್ಕೊಂಡ್ರೆ ಎಲ್ಲರೂ ದೊಡ್ಡ ದೊಡ್ಡವರು ಹಿಂಗೆ ಹೇಳ್ಕೊತ ಹೊಂಟು ಬಿಟ್ಟಾರ. ಅವಚ್ಛೇದವಾದ ನಿರ್ಮಲ ಅಂತಃಕರಣ ಇಲ್ಲ, ನಿಶ್ಚಲ ಅಂತಃಕರಣ ಇಲ್ಲ, ಯಾವುದು ನಿರಾವರಣ ಇಲ್ಲ, ಆತ್ಮಸಮ್ಮುಖಿ ಇಲ್ಲ, ಏನೇನು ಇಲ್ಲದೆ ಸೀದಾ ಕರ್ಮ ಬೇಕಾಗಿಲ್ಲ, ಉಪಾಸನೆ ಬೇಕಾಗಿಲ್ಲ, ಸೀದಾ ಜ್ಞಾನ ಒಂದೇ ಸಾಕು. ಅವಚ್ಛೇದವಾದದ ಪ್ರಕಾರ ಜೀವಿಗಳಾಗಿ ನಾವು ಜ್ಞಾನ ಹೇಳಿದ್ರೆ ಅಲ್ಲಿ ಆಭಾಸ ಉಂಟಾಗ್ತದ, ಅರ್ಥ ಆಗ್ತದ. ಅದೇನು ಅಹಂ ಬ್ರಹ್ಮಾಸ್ಮಿ ಗ್ರಹಣ ಆಗ್ತದ. ಕರ್ಮ ಬೇಡ, ಉಪಾಸನೆ ಬೇಡ ಅಂತ ಹೇಳಿದವರು ಅಹಂ ಬ್ರಹ್ಮಾಸ್ಮಿ ಗ್ರಹಣ ಮಾಡ್ಕೋಬೇಕಿತ್ತಲ್ಲ ಇಲ್ಲಿ ತನಕ.
ಊರೆಲ್ಲ ಹೇಳ್ಕೋತಿ ಕೇಳ್ಕೋತಿ ಅದಕ್ಕೆ ಅಡ್ಡಾಡ್ಲಕತ್ತಾರ, ಇಡೀ ಆಯುಷ್ಯನೇ ಕಳ್ಕೊಳಕತ್ತಾರ. ಅಹಂ ಬ್ರಹ್ಮಾಸ್ಮಿ ಆಗಿ ಪರಮಾನಂದ ಯಾರಿಗಾಗ್ಯದ? ಸಾಧನೆ ಬೇಕು. ಮತ್ತೆ ಎಲ್ಲ ದಾರಿ ತಪ್ಪಾರ, ಎಲ್ಲರೂ ದಾರಿ ತಪ್ಪಾರ. ಹೇಳೋರು ತಪ್ಪಾರ, ಕೇಳೋರು ತಪ್ಪಾರ. ಅವಚ್ಛೇದವಾದದ ಜೀವಿಗಳು ಏನ್ ಮಾಡ್ಯಾರ? ಆಭಾಸವಾದದ ಜೀವಿಗಳತ್ತ ತಿಳ್ಕೊಂಡಾರ. ಆ ಮಟ್ಟದ ಜೀವಿಗಳತ್ತ ತಿಳ್ಕೊಂಡು ಜ್ಞಾನ ಒಂದೇ ಸಾಕು ಮುಕ್ತಿಗೆ ಜ್ಞಾನ ಬೇಕು ಖರೆ. ಆ ಜ್ಞಾನ ಗ್ರಹಣ ಮಾಡ್ಲಕ್ಕ ಅಂತಃಕರಣ ಹದ ಇರ್ಬೇಕಲ್ಲ. ಮತ್ತ ಅಲ್ಲಿ ಅಂತಃಕರಣ ಹದ ಆಗ್ಬೇಕಾದ್ರೆ ಕರ್ಮೋಪಾಸನೆಗಳು ಬೇಕಲ್ಲ. ಬಹಳ ದೊಡ್ಡ ಗುರು ಪರಂಪರೆ ನಮ್ಮದು. ಅಲ್ಲಿಂದ ಇಲ್ಲಿ ತನಕ ನಾವು ಕೇಳ್ಕೊಂಡು ಬಂದೇವಿ. ನಮ್ ಗುರುಗಳು ಯಾರು, ನಿಮ್ ಗುರುಗಳು ಯಾರು? ಹೇಳಿದವರು ಅಂತವ್ರೆ, ಕೇಳಿದವರು ಅಂತವ್ರೆ. ಹಿಂಗಾಗಿ ಏನಾಗ್ಯದ, ಅದು ಯಾವ ಉದ್ದೇಶಕ್ಕೆ ಹೇಳ್ಯಾರ? ಮೂಲ ಶಂಕರಾಚಾರ್ಯರು ಕರ್ಮ ಉಪಾಸನೆಗಳನ್ನ ತ್ಯಾಗ ಮಾಡೇ ಇಲ್ಲ. ಕರ್ಮ ಉಪಾಸನೆಗಳು ಅಂತಃಕರಣ ಶುದ್ಧಿಗಾಗಿ ಬೇಕಾಗ್ತಾವ ಅಂತ ಹೇಳಿ ಅದನ್ನೇ ಮಾಡ್ಕೊತ ಸಾಯ ತನಕ ಆಯುಷ್ಯ ವ್ಯರ್ಥ ಮಾಡ್ಕೋಬೇಡ್ರಿ. ಯಾವಾಗ ನಿಮ್ಮದು ಅಂತಃಕರಣ ನಿರ್ಮಲ ನಿಶ್ಚಲ ಆಗಿ ಆತ್ಮಸಮ್ಮುಖಿ ಆಗಿ ನಿರಾವರಣ ಆಗಿಬಿಡ್ತು ಅಂತಂದ್ರೆ ಅವೆಲ್ಲ ಮಾಡೋದು ಬೇಕಾಗಿಲ್ಲ ಅಂತ ಹೇಳಿದ್ರು ಅವ್ರು ಅಷ್ಟೇ. ವೀರಶೈವ ಪದ್ಧತಿಯವರು ಏನ್ ಹೇಳಿದ್ರು? ಅವೆಲ್ಲ ಮಾಡೋದು ಬೇಕಾಗಿಲ್ಲ, ನಿಮಗ್ ಬೇಕಾಗಿಲ್ಲಪ್ಪ, ನಿಮ್ಮನ್ನು ನೋಡಿ ಇನ್ನೊಬ್ಬರು ಕಲೀಲಿ ಅಂತಂದ್ರೆ ಸ್ವಲ್ಪ ನಿಮ್ಮದು ಹಂಗೆ ಮತ್ತ ಸಾಮೂಹಿಕ ಇಷ್ಟಲಿಂಗಾರ್ಥನೆ ಅವೆಲ್ಲ ಎದಕ್ ಮಾಡ್ತಾರ? ಅವ್ ಜಗದ್ಗುರುಗಳಿಗೆ ಇಷ್ಟಲಿಂಗಾರ್ಥನೆ ಮಾಡೋ ಅವಶ್ಯಕತೆ ಅದೇನೋ ಅವ್ರಿಗೆ? ತಾವು ದಿನ ಇಷ್ಟಲಿಂಗಕ್ಕೆ ರುದ್ರಾಭಿಷೇಕ ಮಾಡ್ಕೋತಾರ. ಮಂದಿಯಾಗ ಯಾಕೆ ಮಾಡ್ತಾರ? ಅವ್ರು ಮಂದಿ ನೋಡಿ ಕಲೀಲಿ ಅಂತ. ಅದ್ರ ಸಲುವಾಗಿ ವೀರಶೈವ ಪದ್ಧತಿ ಏನದ, ಇನ್ನೊಬ್ಬರನ್ನು ನಮ್ಮ ನೋಡಿ ಕಲೀಲಿ ಅನ್ನೋದಕ್ಕೆ ಒಂದದ. ಇದು ಆರೂಢ ಪದ್ಧತಿ ಅಥವಾ ಶಂಕರಾಚಾರ್ಯರ ಅದ್ವೈತ ಪದ್ಧತಿ ಅನ್ನೋದ ಒಂದು ಸ್ಟೇಜಿನ ತನಕ ಮಾಡಿ ಆಮೇಲೆ ಬಿಟ್ಟು ಬಿಡ್ರಿ, ನಿಮಗೆ ಅದು ಉಪಯೋಗ ಇಲ್ಲ ಅಂತಂದ್ರೆ ಅಂತ. ಇದನ್ನ ಸರಿಯಾಗಿ ತಿಳ್ಕೋಬೇಕು. ಇದು ತಿಳ್ಕೊಳ್ಳಾರ್ದೆ ಸೀದಾ ಜ್ಞಾನ ಒಂದೇ ಸಾಕು ಮುಕ್ತಿಗೆ ಅಂದ್ರೆ ಕರ್ಮ ಉಪಾಸನೆಗಳು ಬೇಕಾಗಿಲ್ಲ ಅನ್ನೋ ಅರ್ಥದಾಗ ಹೊಂಟು ಬಿಟ್ಟದ ಇದು ವೇದಾಂತ ಸಿದ್ಧಾಂತ ಮಾರ್ಗ. ದಾರಿ ತಪ್ಪದ. ಮತ್ತೆ ಅಂತಃಕರಣ ಶುದ್ಧ ಇರ್ಲಾರ್ದೆ ನಾವು ಬರೀ ಜ್ಞಾನ ಒಂದೇ ಸಾಕು ಅಂತೇಳಿ ಜ್ಞಾನ ಕೇಳಿದ್ಮೇಲೆ ಏನಾಗ್ತದ? ಕೇಳಿದ್ದು ಏನಾಗ್ತದ ಅಂದ್ರೆ ತನ್ನೊಳಗ ಆಭಾಸ ಮಾಡ್ಕೊಂಡು ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಮಂದಿಗೆ ಹೇಳಕ್ ಹೋಗ್ತದ. ಅದು ಮಂದಿಗೆ ಹೇಳಿದ ಕೂಡ್ಲೇನೆ ಅಬಾಬಾಬಾ ಎಂತ ವಿಚಾರಗಳು ನಾವು ಕೇಳಿಲ್ಲ, ಇಂಥ ವಿಚಾರಗಳನ್ನ ಇವ್ರು ಹೇಳಕತ್ತಾರಂದ್ರೆ ಭಾರಿ ದೊಡ್ಡ ಮಹಾತ್ಮರದ ಸಂತರದ ಅಂತೇಳಿ ಅವ್ರಿಗೆ ದೊಡ್ಡ ಮೆರವಣಿಗೆ ಚಾಲು ಆಗಿಬಿಡ್ತದ, ದೊಡ್ಡ ಪ್ರಚಾರ ಚಾಲು ಆಗ್ತದ. ಒಳಗೆ ಅಂತಃಕರಣ ಶುದ್ಧ ಇಲ್ಲ, ಅಂತಃಕರಣ ನಿಶ್ಚಲ ಇಲ್ಲ, ಆತ್ಮ ಸಮ್ಮುಖಿ ಇಲ್ಲ, ಏನೇನು ಮಣ್ಣು ಇಲ್ಲ. ಕಡೆಗೆ ಒಂದಿನ ಎಲ್ಲೋ ಅದು ಹೊರಗೆ ಹಾಕ್ತದ ತನ್ನ ಅಯೋಗ್ಯತನ. ಹೊರಗೆ ಹಾಕಿದಾಗ ಜೈಲಿಗೆ ಹೋಗ್ತಾರ ಅಷ್ಟೇ. ಜೈಲಿಗೆ ಹೋಗ್ಬೇಕಂತಿಲ್ಲ, ರಿಜೆಕ್ಟ್ ಮಾಡ್ತಾರ. ಈಗ ನಾನೇ ಅಂತದ್ ಏನಾರೇ ಗದ್ದಲು ಮಾಡಿದ್ನಿ ಅಂತಂದ್ರ ಜನ ರಿಜೆಕ್ಟ್ ಮಾಡಿದೆ ಅಂದ್ರೆ ಮುಗಿತಲ್ಲ, ಜೈಲಿಗೆ ಹೋಗ್ಬೇಕಂತ ಅವಶ್ಯಕತೆ ಏನದ ಏನಲ್ಲಿ? ಅಂತಃಕರಣ ಶುದ್ಧ ಇರೋದಕ್ಕ ಅವು ಬೇಕಾಗ್ತಾವ. ಅವು ಇಲ್ಲ ಅಂತಂದ್ರೆ ಬರೀ ಜ್ಞಾನ ಒಂದೇ ಹೇಳಿದ್ರೆ ಮುಕ್ತಿ ಆಗಂಗಿಲ್ಲ. ಅದ್ರ ಹಿಂದೆ ಈ ಸಾಧನೆಗಳೆಲ್ಲ ಮಾಡ್ಬೇಕಾಗ್ತದೆ. ಸುಮ್ಮನೆ ಹೇಳ್ಯಾರೇನೋ ಅವ್ರು? ವಿವೇಕ, ವೈರಾಗ್ಯ, ನಿರ್ಮಲ ಅಂತಃಕರಣ, ನಿಶ್ಚಲ ಅಂತಃಕರಣ, ಶಮ, ದಮ, ಅದು ಬಿಟ್ಟು ಸೀದಾ ಶ್ರವಣಕ್ಕೆ ಹೋಗಕ್ಕೆ ನಾವು ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತೀವಿ ಅಂದ್ರೆ ಮುಮುಕ್ಷತ್ವನೇ ಉಂಟಾಗ್ಲಾರ್ದೆ ಏನ್ ಶ್ರವಣ ಮಾಡ್ತೀರಿ, ಏನ್ ಮನನ ಮಾಡ್ತೀರಿ, ಏನ್ ನಿಧಿಧ್ಯಾಸನ ಮಾಡ್ತೀರಿ? ಉಸ್ಕಿನ ಮೇಲೆ ಬಿಲ್ಡಿಂಗ್ ಕಟ್ಟಿದಂಗ ಬೀಳ್ತದ ಒಂದಿನ ದೋಪ್ಪ ಅಂತ. ಈಗ ವಿಷಯಾಂಕ ಅಂದ್ರೆ ಇದು ಅರ್ಥ ಮಾಡ್ಕೊಳ್ಳೋದ್ರ ಸಲುವಾಗಿ ಹೇಳಿದೆ. ಈ ಹಾಡ ಹಾಡಿದ್ರಲ್ಲ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮೋಕ್ಷಕ್ಕೆ ಜ್ಞಾನ ಬೇಕು, ಆದ್ರ ಆ ಜ್ಞಾನ ಪಡ್ಕೊಳ್ಳೋ ಯೋಗ್ಯತೆ ನಮ್ಮೊಳಗೆ ಬರಬೇಕು ಅಂತಂದ್ರೆ ಕರ್ಮ ಉಪಾಸನೆಗಳು ಮಾಡಿದವನಿಗೆ ಇದು ಜ್ಞಾನದ ಪಡ್ಕೊಳ್ಳೋಂಥ ಯೋಗ್ಯತೆ ಬರ್ತದೆ. ನಿರ್ಮಲ ಅಂತಃಕರಣ, ನಿಶ್ಚಲ ಅಂತಃಕರಣ ಆದಾಗ ಅದನ್ನು ಗಟ್ಟಿಯಾಗಿ ಇಡ್ಕೋಬೇಕು. ಅದನ್ನು ಬಿಟ್ಟಕ್ಕೆ ನಾವು ಬರೀ ಜ್ಞಾನ ಒಂದೇ ಆಡ್ತೀವಿ ಅಂದ್ರೆ ಆಗಂಗಿಲ್ಲ.
ಅದಕ್ಕೆ ವಿಷಯಾಂಕ 204 ಶ್ರೀ ವಿಚಾರ ಸಾಗರ 4ನೇ ತರಂಗ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ. ಈ ವಿಷಯಾಂಕದ ಶೀರ್ಷಿಕೆ ಏನದಂದ್ರೆ ಅಂತಃಕರಣದಲ್ಲಿ 2 ವಿಧವಾದ ಪ್ರಕಾಶವಿರುತ್ತದೆ. ಅದರೊಳಗೆ 2 ವಿಧವಾದದ್ದು, ಒಂದು ವ್ಯಾಪಕ ಚೇತನದ ಪ್ರಕಾಶ, ಇನ್ನ ಒಂದು ಆಭಾಸನ ಪ್ರಕಾಶ ಅಂತ 2 ಇರ್ತವ. ಅದನ್ನೇ ಹೇಳ್ತಾರವರು. ಅಲ್ಲಿ ದೋಹಾ ನಂಬರ್ ಚೇಂಜ್ ಇಲ್ಲ, ಅದೇ ದೋಹಾ 116ನೇ ದೋಹಾದ ಅರ್ಥನೇ ಇಲ್ಲಿ ಕಂಟಿನ್ಯೂ ಆಗ್ತದ. 4-204 4-204-116 116 ಅಲ್ರಿ? 116 4 4-204-116 ಇಲ್ಲಿಗೆ ಬಂದಿರಿ. ಅಂತಃಕರಣದಲ್ಲಿ 2 ವಿಧಗಳ ಒಂದು ಪ್ರಕಾಶವಿರುತ್ತದೆ. ಒಂದು ವ್ಯಾಪಕ ಚೇತನದ ಪ್ರಕಾಶ, ಇನ್ನ ಒಂದು ಆಭಾಸನ ಪ್ರಕಾಶ. ಅವಚ್ಛೇದವಾದದ ರೀತಿಯಿಂದ ಘಟ ಅವಚ್ಛಿನ್ನ ಚೇತನದ ಕೇವಲ ಒಂದೇ ರೀತಿಯ ಪ್ರಕಾಶವಿರುತ್ತದೆ. ಘಟ ಅವಚ್ಛಿನ್ನ ಚೇತನದ ಒಂದೇ ಪ್ರಕಾಶ ಇರ್ತದೆ. ಅವಚ್ಛೇದವಾದ ರೀತಿಯಲ್ಲಿ ಬ್ರಹ್ಮಚೇತನ ಒಂದೇ ಇದೆ, ಅಲ್ಲಿ ಆಭಾಸ ಚೇತನ ಇರುವುದಿಲ್ಲ. ಇಲ್ಲಿ ಆಭಾಸವಾದದಲ್ಲಿ 2 ವಿಧಗಳ ಪ್ರಕಾಶಗಳಿದ್ದಾವೆ. ಒಂದು ವ್ಯಾಪಕ ಚೇತನದ ಪ್ರಕಾಶ, ಎರಡನೇದು ಆಭಾಸನ ಪ್ರಕಾಶ. ಅವಚ್ಛೇದವಾದದ ಪ್ರಕಾರ ಏನದ? ಘಟ ಅಂತಂದ್ರೆ ಒಂದು ಪಾರದರ್ಶಕವಲ್ಲದಂತ, ಆ ಪ್ರತಿಬಿಂಬವನ್ನು ಗ್ರಹಣ ಮಾಡಲಾರದಂತ ಒಂದು ಸ್ಥಿತಿ ಒಳಗಿರುವಂತ ಅಂತಃಕರಣ. ಅಲ್ಲಿ ಏನದ? ಬರೇ ಒಂದು ಚೇತನ ಆದ, ಒಂದು ಘಟ ಅಂತ. ಅದು ಏನದ? ಗ್ರಹಣ ಮಾಡಲಾರದಂಥದ್ದು, ಪಾರದರ್ಶಕ ಅಲ್ಲದಂಥದ್ದು ಒಂದು ಆದ. ಇಲ್ಲಿ ಏನದ? ಆಭಾಸವಾದದೊಳಗ ಶುದ್ಧ ಅಂತಃಕರಣ ಆದ, ಅಲ್ಲಿ ಆಭಾಸ ಉಂಟಾಗ್ಲಕತ್ತದ. ಅದಕ್ಕೆ ಇಲ್ಲಿ ಒಂದು ವ್ಯಾಪಕ ಚೇತನ, ಇನ್ನ ಒಂದು ಆಭಾಸನ ಪ್ರಕಾಶ, 2 ಅದಾವೆ. ವ್ಯಾಪಕ ಚೇತನ ಅಂತಂದ್ರೆ ಅಣು, ರೇಣು, ತುಣ, ಕಾಷ್ಟ, ಸಚರ, ಅಚರ ಭರಿತವಾದ ಓತಪ್ರೋತ ಆದಂತ ಅಂತೇನಂತಿರಲ್ಲ, ಸರ್ವವ್ಯಾಪಕ ವಿಭು. ವಿಭು ಅಂತಿರಲ್ಲ, ಸರ್ವವ್ಯಾಪಕ ವಿಭು ಚೇತನ. ಈ ವಿಭು ಏನದ? ಇದು ವ್ಯಾಪಕ ಚೇತನ. ಆಭಾಸ ಚೇತನ ಏನದ? ಶುದ್ಧ ಅಂತಃಕರಣದಲ್ಲಿ ಉಂಟಾದ ವ್ಯಾಪಕ ಚೇತನ ಅಂದ್ರೆ ಕೂಟಸ್ಥ, ಹೌದಲ್ರಿ? ವ್ಯಾಪಕ ಚೇತನದ ಅಥವಾ ಕೂಟಸ್ಥನ ಪ್ರತಿಬಿಂಬ, ಕೂಟಸ್ಥನ ಪ್ರತಿಬಿಂಬ. ಕೇವಲ ವ್ಯಾಪಕ ಚೇತನವು
ಅವಚ್ಛೇದವಾದದ ಪ್ರಕಾರ ಒಂದೇ ಚೇತನ ಅದ, ಅಲ್ಲಿ ಆಭಾಸ ಚೇತನವಿಲ್ಲ. ಆಭಾಸವಾದದೊಳಗೆ ಒಂದು ವ್ಯಾಪಕ ಚೇತನವಿದೆ, ಇನ್ನೊಂದು ಆಭಾಸ ಚೇತನವೂ ಇದೆ. ಇಲ್ಲಿ ಎರಡರಲ್ಲಿ ವಿಚಾರ ಚಂದ್ರೋದಯದ ಪ್ರಕಾರ ನಾವೇನಂತೀವಿ, ಒಂದು ಸಾಮಾನ್ಯ ಚೇತನ, ಇನ್ನ ಒಂದು ವಿಶೇಷ ಚೇತನ. ಸಾಮಾನ್ಯ ಚೇತನ ಅಂತಂದ್ರೆ ಏನದ, ಅಧಿಕ ದೇಶ ಅಧಿಕ ಕಾಲದಲ್ಲಿ ವರ್ತಿಸುವ ಚೇತನ. ಅಂದ್ರೆ ಎಲ್ಲಾ ದೇಶ ಎಲ್ಲಾ ಕಾಲದಲ್ಲಿ ಇರಲಿಕ್ಕೆ ಯೋಗ್ಯವಾದ ಚೇತನ, ಅದೇ ವ್ಯಾಪಕ ಚೇತನ. ನಿಮ್ಮ ಸಾಮಾನ್ಯ ಚೇತನ ಅಂತಿರಲ್ಲ, ಜೀವಂತ ಇರೋ ಮನುಷ್ಯನೊಳಗು ಸತ್ತ ಹೆಣದೊಳಗು ಎಲ್ಲದರೊಳಗೂ ಆತ್ಮ ಅದ, ಅದ್ಯಾವುದು ಸಾಮಾನ್ಯ ಚೇತನ. ಜೀವಂತ ಇರೋ ಮನುಷ್ಯನೊಳಗ ಆ ಸಾಮಾನ್ಯ ಚೇತನದೊಡನೆ ಅದು ಇನ್ನೊಂದಿಷ್ಟು ವಿಶೇಷ ಆಗ್ಯದ, ಅಲ್ಲಿ ಅದಕ್ಕೆ ವಿಶೇಷ ಚೇತನ. ಆ ವಿಶೇಷ ಚೇತನಕ್ಕೆ ಏನಂತೀವಿ, ಆಭಾಸ ಚೇತನ. ಅಂತಃಕರಣದಲ್ಲಿ ಬ್ರಹ್ಮದ ಪ್ರತಿಬಿಂಬ ಆಭಾಸ ಪ್ರಕಾಶ. ಘಟಾದಿಗಳನ್ನ ತಿಳಿಯುವ ಚೇತನವೇ ಆಭಾಸ. ಆಭಾಸದೊಳಗಿನ ಚೇತನವೇನಿದೆಯಲ್ಲ, ಅದು ಕೇವಲ ಜಡ ಪದಾರ್ಥಗಳನ್ನು ಮಾತ್ರ ಪ್ರಕಾಶ ಮಾಡುತ್ತದೆ. ವ್ಯಾಪಕ ಚೇತನವನ್ನು ಪ್ರಕಾಶ ಮಾಡುವ ಸಾಮರ್ಥ್ಯ ಅದಕ್ಕೆ ಇಲ್ಲ. ಆದ್ದರಿಂದ ಇದನ್ನು ವಿಶೇಷ ಚೇತನ. ಇದು ಹೆಂಗಿರ್ತದೆ, ಅಲ್ಪಕಾಲ ಅಲ್ಪ ದೇಶದಲ್ಲಿ ಇರುವ ಚೇತನವಾಗಿದೆ. ಅಲ್ಪ ದೇಶ ಅಂತಂದ್ರೆ ಅಂತಃಕರಣ ದೇಶ, ಅಲ್ಪಕಾಲ ಅಂದ್ರೆ ಅಜ್ಞಾನದ ಕಾಲ. ಜ್ಞಾನವಾಗುವ ತನಕ ಆಭಾಸನೇ ಸತ್ಯ, ಜ್ಞಾನವಾದ ಬಳಿಕ ಆಭಾಸ ಮಿಥ್ಯ ಅಂತ ನಿಶ್ಚಯವಾಗುತ್ತದೆ. ಆದ್ದರಿಂದ ಅಲ್ಪಕಾಲ ಅಲ್ಪ ದೇಶವರ್ತಿ ಅದು ವಿಶೇಷ ಚೇತನ. ಅಧಿಕ ಕಾಲ ಅಧಿಕ ದೇಶವರ್ತಿತ್ವ ಸಾಮಾನ್ಯ ಚೇತನ ಏನದಲ್ಲ, ಇದು ಬ್ರಹ್ಮ. ಅಲ್ಪಕಾಲ ಅಲ್ಪ ದೇಶ ವರ್ತಿತ್ವಂ ವಿಶೇಷ ಚೈತನ್ಯಂ, ಇದು ಲಕ್ಷಣ. ಅಧಿಕ ಕಾಲ ಅಧಿಕ ದೇಶ ವರ್ತಿತ್ವಂ ಸಾಮಾನ್ಯ ಚೈತನ್ಯಂ, ಅಲ್ಪಕಾಲ ಅಲ್ಪ ದೇಶ ವರ್ತಿತ್ವಂ ವಿಶೇಷ ಚೈತನ್ಯಂ. ಅಧಿಕ ಕಾಲ ಅಧಿಕ ದೇಶ ವರ್ತಿತ್ವಂ ಸಾಮಾನ್ಯ ಚೈತನ್ಯಂ ಅಂದ್ರೆ ಇದು ಬ್ರಹ್ಮ. ಅಲ್ಪಕಾಲ ಅಲ್ಪ ದೇಶ ವರ್ತಿತ್ವಂ ವಿಶೇಷತ್ವ ಅಲ್ಪಕಾಲ ಅಲ್ಪ ದೇಶ ವರ್ತಿತ್ವಂ ವಿಶೇಷ ಚೈತನ್ಯಂ ಅಂದ್ರೆ ಇದು ಜೀವ. ತಿಳಿತ್ರ, ಇದು ಜೀವ ಅಂದ್ರೆ ಯಾವ್ದಂತ, ಆಭಾಸ ಚೇತನ. ಇದು ಅಲ್ಪಕಾಲ ಅಲ್ಪ ದೇಶ. ಅಧಿಕ ಕಾಲ ಅಧಿಕ ದೇಶ ಇದು ಕೂಟಸ್ಥ ಚೇತನ, ಕೂಟಸ್ಥ ಬ್ರಹ್ಮ. ಏನದ ಅಂದ್ರೆ ಅದಕ್ಕೆ ಅನುಭವ ಸಾರ ಶ್ರೀಮನ್ ನಿಜಗುಣ ಶಿವಯೋಗಿಗಳ ವೇದಾಂತ ರತ್ನಾಕರ 207 ಪೇಜ್ ನಂಬರ್ 207 ವೇದಾಂತ ರತ್ನಾಕರ ಗ್ರಂಥದೊಳಗ ವರಸಚ್ಚಿದಾನಂದ ಅಂತ ಒಂದು ಶಬ್ದ ಬಳಸ್ತಾರ. ವರಸಚ್ಚಿದಾನಂದ ಪರಿಪೂರ್ಣ ನಿತ್ಯ ನಿಜ ನಿರತಿಶಯ ನಿರ್ವಿಕಲ್ಪ ನಿರುಪಾಧಿಕ ಯಾಗಿಪ್ಪುದೊಂದು ಪರಬ್ರಹ್ಮ ಅಂತ ಶಬ್ದ ಬಳಸ್ತಾರ. ವರಸಚ್ಚಿದಾನಂದ ಅಂತಂದ್ರೆ ಅಧಿಕ ಕಾಲ ಅಧಿಕ ದೇಶದಲ್ಲಿರೋದು, ಪರಿಪೂರ್ಣ ನಿತ್ಯ ನಿಜ ನಿರತಿಶಯ ನಿರ್ವಿಕಲ್ಪ ನಿರುಪಾದಿಯಾಗಿಪ್ಪುದೊಂದು ಪರಬ್ರಹ್ಮ. ವರಸಚ್ಚಿದಾನಂದ ಅಂದ್ರೇನು, ಶ್ರೇಷ್ಠವಾದಂತ. ಸಚ್ಚಿದಾನಂದ ಅಂದ್ರೆ ಹಾಗಾದರೆ ಎರಡು ಸಚ್ಚಿದಾನಂದಗಳು ಇದ್ದಾವೇನು? ಸತ್ತೊಂದು ಚಿತ್ತೊಂದು ಆನಂದ ಇಲ್ಲ, ಒಂದೇ ಶ್ರೇಷ್ಠ ಸಚ್ಚಿದಾನಂದ, ಇನ್ನೊಂದು ಕನಿಷ್ಠ ಸಚ್ಚಿದಾನಂದ ಹಂಗೇನಾರ ಅದೇನು ಇಲ್ಲ. ಇದ್ರ ಬಗ್ಗೆ ಮುಂದೆ ತಗೊಳ್ಳೋಣ. ಇವೆಲ್ಲ ಇವು ತರ್ಕ ಇದು. ಈ ಸದ್ಯ ಎರಡು ತಿಳ್ಕೊಳ್ರಿ.
ಏನು? ಅಂತಃಕರಣದಲ್ಲಿ 2 ವಿಧವಾದ ಪ್ರಕಾಶವಿರುತ್ತದೆ. ಇಷ್ಟು ತಿಳ್ಕೊರಿ. ಅದರೊಳಗ ಒಂದು ಸರ್ವವ್ಯಾಪಕವಾದಂಥದ್ದು, ಇನ್ನೊಂದು ಅಲ್ಪ ವ್ಯಾಪಕ, ಕೇವಲ ಅಂತಃಕರಣದೊಳಗೆ ಮಾತ್ರ ಇರೋಂಥದ್ದು. ಇನ್ನೊಂದು ಸರ್ವವ್ಯಾಪಕ, ಅಣುರೇಣು ತೃಣಕಾಷ್ಟ ಇಡೀ ಬ್ರಹ್ಮಾಂಡ ವ್ಯಾಪಕ. ಹಿಂಗ 2 ಚೇತನ ಅದಾವ ಅಂತೇಳಿ ಹೇಳ್ತಾರ. ಒಂದೇ ಚೇತನ 2 ಪಾತ್ರ ವಹಿಸ್ತದೆ. ಅವಕ್ಕೆಲ್ಲ ಹೆಸರು ಬೇರೆ ಬೇರೆ ಹೆಸರು ಎದಕ್ಕೆ ಕೊಡ್ತಾರ ಅಂದ್ರೆ ತಿಳಿಲಿ ಅಂತ ಕೊಡ್ತಾರ. ಚೇತನ ಅಲ್ಲಿ ಒಂದೇ ಇರ್ತದ, 2 ಅಂತೇಳಿ ಮಾಡ್ತಾರ. ಅದು 2 ಮಾಡ್ತಾರ, 1 ಮಾಡ್ತಾರ, ಎಲ್ಲ ಇದು ಶಾಸ್ತ್ರ. ಈಗ ಶಾಸ್ತ್ರ ಹೇಳಿ ಕಡೆಗೆ ನಾವು ಶಾಸ್ತ್ರಿಗಳಾಗ್ಬಿಟ್ಟೇವಂತಂದ್ರ ನಿಮಗೆ ಅವಚ್ಛೇದವಾದಕ್ಕ ಮತ್ತು ಆಭಾಸವಾದಕ್ಕೆ ಕನೆಕ್ಷನ್ ಕೊಡ್ಲಕ್ ಬರಂಗಿಲ್ಲ. ಈ ಕನೆಕ್ಷನ್ ಕೊಟ್ಟವಿಲ್ಲ ನಾವು. ಅವಚ್ಛೇದವಾದದ ಜೀವಿಗಳೇ ಆಭಾಸವಾದದ ಜೀವಿಗಳು. ಮುಂದ ಸಾಧನೆ ಮಾಡಿ ಕರ್ಮ ಉಪಾಸನೆ ಮಾಡಿ ನಿರ್ಮಲ ಅಂತಃಕರಣ ನಿಶ್ಚಲ ಅಂತಃಕರಣ ಹೊಂದಿ ಮುಂದ ಅವರ ಅಂತಃಕರಣ ಶುದ್ಧ ಆಗಿ ಅಲ್ಲಿ ಕೂಟಸ್ಥನ ಏನದು? ಕೂಟಸ್ಥನ ಪ್ರತಿಬಿಂಬವನ್ನ ಗ್ರಹಣ ಮಾಡುವಂಥ ಮತ್ತು ಕೂಟಸ್ಥನ ಸ್ವರೂಪವನ್ನ ಗ್ರಹಣ ಮಾಡುವಂಥ ಯೋಗ್ಯತೆ ಬರ್ತದೆ. ಅದು ಹಂಗಾಗಿ ಅದನ್ನ ಶ್ರೇಷ್ಠ ಅಂತರ. ಆಭಾಸವಾದದ ಪ್ರಕಾರ ಇರುವಂತ ಜೀವನಿಗೆ ಶ್ರೇಷ್ಠ ಜೀವ, ಉನ್ನತ ಜೀವ ಅಂತಾರ. ಹಂಗ ಇಲ್ಲಿ ಏನದ 2 ಚೇತನಗಳದವ ಅಂತ ಹೇಳ್ತಾರ. ಈಗ ನಾನಲ್ಲಿ ಇದು ಯಾಕೆ ಹೇಳಕತ್ತೀನಿ ಅಂದ್ರೆ ಆಭಾಸವಾದದ ಜೀವ ಮೊದಲೇನಿತ್ತು? ಅವಚ್ಛೇದವಾದದ ಜೀವನೇ ಇತ್ತು. ತಿಳ್ಕೊಳ್ಳಾರದಂತ ಪರಿಸ್ಥಿತಿಯಾಗಿತ್ತು. ಅದಕ್ಕೆ ತಿಳ್ಕೊಳ್ಳಂಗ ಮಾಡಿದ ಗುರು. ಹಂಗ ಇಲ್ಲಿ ಕೂಡ 2 ಚೇತನ, ಒಂದು ವ್ಯಾಪಕ ಅದ, ಇನ್ನೊಂದು ಅವ್ಯಾಪಕ ಅದ. ಅದು ಅವ್ಯಾಪಕ ಇದ್ದದ್ದನ್ನು ಅದು ವ್ಯಾಪಕ ಚೇತನನೇ ಅದರೊಳಗೆ ವ್ಯಾಪಕ ಆಗಿದ್ದು. ಅದನ್ನು ಮತ್ತೆ ಮುಂದೆ ಕನೆಕ್ಷನ್ ಕೊಟ್ಟು ಒಂದು ಮಾಡಬೇಕು. ಈಗ ಸದ್ಯ 2 ಹೇಳಿರ್ತಾರ. ಈ ಬೇರೆ ಕಡೆ ಏನು ಅವಚ್ಛೇದವಾದ ಗೊತ್ತದಿಲ್ಲ, ಗೊತ್ತದ. ಹೆಂಗ ಅಲ್ಲಿ ಪ್ರತಿಬಿಂಬ ಇರಂಗಿಲ್ರಿ, ಮತ್ತಿಲ್ಲ ಪ್ರತಿಬಿಂಬ ಇರ್ತದ. ಮತ್ತ ಅದಕ್ಕೆ ಇದಕ್ಕೆ ಏನಾದ್ರು ಸಂಬಂಧ ಅದ ಏನು? ಅವಚ್ಛೇದವಾದಕ್ಕೆ ಆಭಾಸವಾದಕ್ಕಂತಂದ್ರೆ ಗೊತ್ತಿಲ್ಲ. ಹಿಂಗಾತವಿಲ್ರಿ. ಹಿಂಗೆ ಅದ ತಿಳ್ಕೊಳ್ಳೋದು. ಈಗ ವಿಚಾರ ಸಾಗರದಾಗ ಇರೋದು ಈಟೇ ಅದಾವು. ಅದೇ ಇದು ಇದೇ ಅದು ಅಂತ ಹೇಳಕ್ಕೆ ಎಲ್ಲಿ ಹೇಳ್ಯಾರ? ಅದ್ರ ಇದೇ ಮೊದಲು ಅದು ಆಗಿತ್ತು, ಅದೇ ಈಗ ಇದು ಆಗ್ಯದ ಅಷ್ಟೇ. ಗೊತ್ತಿರ್ಲಾರ್ದಕ್ಕೆ ಅವಚ್ಛೇದವಾದದ ಜೀವ ಆಗ್ತದೆ. ಮುಂದೆ ಗೊತ್ತಾದ್ಮೇಲೆ ಆಭಾಸವಾದದ ಜೀವ ಆಗಿ ಶ್ರೇಷ್ಠ ಜೀವ ಆಗ್ತದೆ. ನೀವೇ ವಿಚಾರ ಮಾಡ್ರಿ. ಏನ್ರಿ ಬುಕ್ನಾಗ ಹಿಂಗದ ಮತ್ ನೀವ್ ಹಿಂಗ ಹೇಳ್ತಿರಲ್ಲ ಅಂತಂದ್ರೆ ಮತ್ತ ನಾವು ಇರೋದ ಎದಕ್ಕಂತಂದ್ರ ಅದನ್ನ ಹೊಂದಿಕೆ ಮಾಡಿ ಹೇಳೋದಕ್ಕೆ. ಅಲ್ಲಿ ಇದ್ದಂಗೆ ಹೇಳಿಕೆ ನಾವು ಕೈ ತೊಳ್ಕೊಂಡ್ರೆ ಅದು ಅರ್ಥ ಪೂರ್ತಿ ಆಗಂಗಿಲ್ಲ. ಆಯ್ತದ, ಮುಂದಿನ ತರ್ಕಗಳದಾವ, ಆಮೇಲೆ ಮಾಡಮು. ಈಗ ಸದ್ಯಕ್ಕೆ ಇಷ್ಟು ತಿಳ್ಕೊರಿ, ಯಾಕಂದ್ರೆ ಟೈಮ್ ಆಗ್ತದ ನಮಗ. ಅದು ಮುಟ್ಟಿದೇವ ಅಂತಂದ್ರೆ ಮುಂದೆ ಟೈಮ್ ಭಾಳ ಹಿಡಿತದೆ. ಓದ್ಬೇಕು, ಓದಿದ್ಮೇಲೆ ಅರ್ಥ ಮಾಡ್ಕೋಬೇಕು ಅಲ್ಲ. ಓಂ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ.